ನಮಸ್ತೆ, ನಾನು ನಿಮ್ಮ ಸುನಿಲ್ ಸರ್. ಮೊದಲನೇದಾಗಿ ತಮಗೆಲ್ಲರಿಗೂ 75ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಇವತ್ತಿನ ಈ ತರಗತಿಯಲ್ಲಿ GSTಗೆ ಸಂಬಂಧಪಟ್ಟಂಗ ಕಾನ್ಸೆಪ್ಟ್ ಬೇಸ್ ಮೇಲೆ ಇಡೀ ಕ್ಲಾಸನ್ನು GSTಗೆ ಸಂಬಂಧಪಟ್ಟಂಗ ಇಡೀ ಕ್ಲಾಸನ್ನು ನಾನು ಮುಗಿಸ್ಕೊಡ್ತೀನಿ. ಇವತ್ತು ನೋಡಿ, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಯಾರು ಈ ಸುನಿಲ್ ಸರ್ ಎಕನಾಮಿಕ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಬೇಕು. ಯಾಕಂದರೆ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಓಕೆ, ಈ ಕ್ಲಾಸ್ ನಿಮಗೆ GST ಅರ್ಥ ಆಗಬೇಕು ಅಂತಂದ್ರೆ ಅರ್ಧ ಕ್ಲಾಸ್ ಕೇಳಂಗಿಲ್ಲ, ಫುಲ್ಲಿ ವಿಡಿಯೋ ನೋಡಿದಾಗ ಮಾತ್ರ ನಿಮಗೆ ಯಾವುದೇ ಥರ ಗೊಂದಲ ಇರಲಾರ್ದಂಗೆ GSTಯನ್ನು ನೀವು ತಿಳ್ಕೊಳ್ಬಹುದು. GST ಅಂತಂದ್ರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತೀವಿ, ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ಕರಿತೀವಿ. ಓಕೆ, GST ನೋಡ್ರಿ, GST ಬಗ್ಗೆ ಡಿಸ್ಕಷನ್ ಮಾಡಬೇಕು ಅಂತಂದ್ರೆ ವ್ಯಾಟ್ನ ಮುಂದುವರೆದ ಭಾಗ GST ಆಗಿದೆ ರೀ. ವ್ಯಾಟ್ನ ಮುಂದುವರಿದ ಭಾಗವೇ GST ಆಗಿದೆ. ವ್ಯಾಟ್ನ ಮುಂದುವರೆದ ಭಾಗ GST ಆಗಿದೆ. ವ್ಯಾಟ್ ಎಂಬುದು ಕೇವಲ ಗೂಡ್ಸ್ಗಳ ಮೇಲೆ, ಓನ್ಲಿ ಗೂಡ್ಸ್ಗಳ ಮೇಲೆ ಹಾಕುವಂಥ ತೆರಿಗೆ ಆಗಿದೆ. ಓನ್ಲಿ ಗೂಡ್ಸ್ಗಳ ಮೇಲೆ ಹಾಕುವಂಥ ತೆರಿಗೆ ಆಗಿತ್ತು. ವ್ಯಾಟ್ ಅಂತಂದ್ರೆ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅಂತ ಕರಿತೀವಿ. ವ್ಯಾಟ್ ಅಂತಂದ್ರೆ ಏನ್ರಿ? ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಫುಲ್ ಫಾರ್ಮ್ ಕೇಳ್ತಿರ್ತಾರೆ. ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅಂತ ಕರಿತೀವಿ. ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಮೌಲ್ಯವರ್ಧಿತ ತೆರಿಗೆ ಅಂತ ಕರಿತೀವಿ. ಯಾವ ತೆರಿಗೆ ರೀ? ಮೌಲ್ಯವರ್ಧಿತ ತೆರಿಗೆ, ವ್ಯಾಟ್ ಅಂತ ಕರಿತೀವಿ. ಈ ವ್ಯಾಟ್ ನ ಮುಂದುವರೆದ ಭಾಗ ಪ್ರೆಸೆಂಟ್ ಏನಾಗಿದೆ ಅಂತಂದ್ರೆ GST ಆಗಿದೆ ಅಂತ ಹೇಳಿ ಹೇಳ್ಬಹುದು. ಏನಾಗಿದೆ? GST ಆಗಿದೆ. ನೋಡೋಣ ಹಾಗಾದ್ರೆ ಸ್ನೇಹಿತರೆ, GST ಅಂದ್ರೆ ಏನು, ಇದರ ಬಗ್ಗೆ ಡಿಟೇಲ್ ಆಗಿ ಈ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡೋಣಂತೆ. ಏನಿದೆ ನೋಡಿ, GST ಅಂತಂದ್ರ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತೀವಿ. ಆಲ್ರೆಡಿ ನೀವು ಮೊದಲನೇ ಸ್ಲೈಡ್ ಅಲ್ಲಿ ನೋಡಿದ್ರಿ, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ರೀ. ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತೀವಿ. ಕನ್ನಡ ಒಳಗೆ ಏಕರೂಪದ ಸರಕು ಮತ್ತು ಸೇವಾ ತೆರಿಗೆ ಅಥವಾ ಸರಕು ಮತ್ತು ಸೇವಾ ತೆರಿಗೆ ಅಂತ ಕರಿತೀವಿ. ಸರಕು ಮತ್ತು ಸೇವಾ ತೆರಿಗೆ ಅಂತ ಕರಿತೀವಿ. ಸೇವಾ ತೆರಿಗೆ. ದಯವಿಟ್ಟು ಕ್ಲಾಸ್ ಕೇಳುವಾಗ ನೋಟ್ಸ್ ಮಾಡಿಕೊಡ್ರಿ. ಅನಾಹುತವಾಗಿರುವಂಥ ಕ್ಲಾಸ್ ಇರುತ್ತೆ, ಇದು ಬೆಂಕಿ ಕ್ಲಾಸ್ ಇರುತ್ತೆ. ನೋಡ್ರಿ, ನೀವೇ ಏನಂತಂದ್ರೆ ಕ್ಲಾಸ್ ಕೇಳಿದ ನಂತರ ನೀವೇ ಕಮೆಂಟ್ ಮಾಡ್ತೀರಿ. ಒಳ್ಳೆ ಆಗಿರುವಂಥ ಕ್ವಾಲಿಟಿ ಆಗಿರುವಂಥ ಸೋರ್ಸ್ ಅನ್ನು ಕೊಟ್ಟಿದ್ದೀನಿ ಇದ್ರೊಳಗೆ. ದಯವಿಟ್ಟು ಪೂರ್ಣ ವಿಡಿಯೋ ನೋಡಬೇಕು. ಸರಕು ಮತ್ತು ಸೇವಾ ತೆರಿಗೆ ಅಂತ ಕರಿತೀವಿ. ಈ GST ಎಂಬುದು ನಮ್ಮ ಇಂಡಿಯಾ ಒಳಗೆ ಜಾರಿಗೆ ಬಂದಿದ್ದು ಯಾವಾಗ ಅಂತಂದ್ರ, GST ಜಾರಿಗೆ ಬಂದಿದ್ದು ಭಾರತದಲ್ಲಿ 2017 ಜುಲೈ 1ಕ್ಕೆ ಭಾರತದಲ್ಲಿ GST ಜಾರಿಗೆ ಬಂದಿದೆ. ಆದ ಕಾರಣ ಪ್ರತಿ ವರ್ಷ ಜುಲೈ 1ಕ್ಕೆ ಭಾರತದಲ್ಲಿ GST ದಿನ ಅಂತೇಳಿ ನಾವು ಸೆಲೆಬ್ರೇಟ್ ಮಾಡ್ತೀವಿ. ನೋಡ್ರಿ, ಜುಲೈ 1ಕ್ಕೆ ಯಾವ ದಿನ ಅಂತೇಳಿ ಸೆಲೆಬ್ರೇಟ್ ಮಾಡ್ತಾರೆ ನೋಡ. ಜುಲೈ 1ಕ್ಕೆ ಯಾವ್ಯಾವ ದಿನ ಇರುತ್ತೆ, ಜುಲೈ 1ಕ್ಕೆ ಭಾರತದಲ್ಲಿ ಯಾವ್ಯಾವ ದಿನ ಅಂತೇಳಿ ಸೆಲೆಬ್ರೇಟ್ ಮಾಡ್ತಾರೆ ನೋಡ್ರಿ. ಒಂದೇದಿದೆ ರೀ, ಮೇನ್ ಆಗಿರುವಂತ ಜುಲೈ 1ಕ್ಕೆ GST ದಿನ ಅಂತೇಳಿ ಆಚರಣೆ ಮಾಡ್ತೀವಿ. GST ಡೇ ಅಂತೇಳಿ ಸೆಲೆಬ್ರೇಟ್ ಮಾಡ್ತೀವಿ ಜುಲೈ 1ಕ್ಕೆ. ಎರಡನೇದಾಗಿ ಡಾಕ್ಟರ್ಸ್ ಡೇ ಅಂತೇಳಿ ಜುಲೈ 1ಕ್ಕೆ ಆಚರಣೆ ಮಾಡ್ತಾರೆ. ಇನ್ನ ಮೂರನೇದಾಗಿ ಜುಲೈ 1ಕ್ಕೆ SBI ಸಂಸ್ಥಾಪನಾ ದಿನ ಅಂತೇಳಿ ಆಚರಣೆ ಮಾಡ್ತಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಸ್ಥಾಪನೆ ಆಗಿದ್ದ ದಿನ ಅಂತಂದ್ರೆ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಇದ್ದಿದ್ದ SBI ಅಂತೇಳಿ ಮರುನಾಮಕರಣ ಮಾಡಿದ ದಿನ ಜುಲೈ 1ಕ್ಕೆ. SBI ಸಂಸ್ಥಾಪನಾ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ನೆಕ್ಸ್ಟ್ ಅದೇ ಜುಲೈ 1ಕ್ಕೆ, ಇದೇ ಜುಲೈ 1ಕ್ಕೆ ಏನಂತಂದ್ರ ಮತ್ತೆ ಯಾವ ದಿನ ಆಚರಣೆ ಮಾಡ್ತಾರೆ ನಮ್ಮ ಇಂಡಿಯಾ ಒಳಗೆ ಅಂತಂದ್ರ ಕನ್ನಡ ಪತ್ರಿಕಾ ದಿನ ಅಂತೇಳಿ, ಕನ್ನಡ ಭಾಷಾ ಪತ್ರಿಕಾ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಕನ್ನಡ ಭಾಷಾ ಪತ್ರಿಕಾ ದಿನ ಅಂತೇಳಿ, ಭಾಷಾ ಪತ್ರಿಕಾ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ನೋಡ್ರಿ, ಮೇ 3ಕ್ಕೆ ಅಂತಂದ್ರ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ ಅಂತೇಳಿ ಆಚರಣೆ ಮಾಡ್ತಾರೆ. ಮೇ 3ಕ್ಕೆ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ ಅಂತೇಳಿ ಆಚರಣೆ ಮಾಡ್ತಾರೆ. ಪತ್ರಿಕಾ ಸ್ವಾತಂತ್ರ್ಯ ದಿನ ಅಂತೇಳಿ ಆಚರಣೆ ಮಾಡ್ತಾರೆ. ಸ್ವಾತಂತ್ರ್ಯ ದಿನ ಅಂತೇಳಿ ಆಚರಣೆ ಮಾಡ್ತಾರೆ. ಯಾವಾಗ? ಮೇ 3ಕ್ಕೆ. ಇದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಇದೇ ಜುಲೈ 1ಕ್ಕೆ ಮತ್ತೆ ನೋಡ್ರಿ
ಜುಲೈ 1ಕ್ಕೆ ಮತ್ತೇನು ಆಚರಣೆ ಮಾಡ್ತಾರೆ ಅಂತಂದ್ರೆ CA ಡೇ ಅಂತೇಳಿ ಆಚರಣೆ ಮಾಡ್ತಾರೆ. CA ಡೇ ಅಂತಂದ್ರೆ ಚಾರ್ಟೆಡ್ ಅಕೌಂಟ್ ಡೇ ಅಂತೇಳಿ ಆಚರಣೆ ಮಾಡ್ತೀವಿ. ಈ 5 ಪಾಯಿಂಟ್ಸ್ ಗೊತ್ತಾಗಿರ್ಬೇಕು ನಿಮಗೆ. ನಮ್ಮಲ್ಲಿ GST ಜಾರಿಗೆ ಬಂದಾಗ ಯಾರ್ಯಾರು ಪ್ರಧಾನಮಂತ್ರಿ ಇದ್ರು, ಯಾರು ರಾಷ್ಟ್ರಪತಿ ಇದ್ರು, ಏನೇನಿತ್ತು ನೋಡೋಣ. ಓಕೆ, GST ಜಾರಿಗೆ ಬಂದಾಗ ಏನ್ ಜಾರಿಗೆ ಬಂದಾಗ GST ಜಾರಿಗೆ ಬಂದಾಗ ಯಾರ್ಯಾರು ರಾಷ್ಟ್ರಪತಿ ಇದ್ರು, ಯಾರ್ಯಾರು ಪ್ರಧಾನಿ ಇದ್ರು ನೋಡ್ರಿ. GST ಜಾರಿಗೆ ಬಂದಾಗ ನಮ್ಮ ಭಾರತದ ರಾಷ್ಟ್ರಪತಿ ಇದ್ರು ಪ್ರಣಬ್ ಮುಖರ್ಜಿ ಅಂತೇಳಿ. ರಾಷ್ಟ್ರಪತಿ ಇರ್ತಾರೆ ಪ್ರಣಬ್ ಮುಖರ್ಜಿ ಅಂತೇಳಿ ಇದ್ದಾರೆ, ಅವರಿದ್ರು ಮುಖರ್ಜಿ. ಓಕೆ, ನೆಕ್ಸ್ಟ್ PM ಬಂದ್ಬಿಟ್ರ ಅಂತಂದ್ರ ಪ್ರಧಾನಮಂತ್ರಿ ಬಂದ್ಬಿಟ್ರ ನರೇಂದ್ರ ಮೋದಿ ಅವರ ಇದ್ರು. ಪ್ರಧಾನಿ ಯಾರಿದ್ರು? ನರೇಂದ್ರ ಮೋದಿ ಅಂತೇಳಿ ಇದ್ರು. ಓಕೆ, ಫುಲ್ ವಿಡಿಯೋ ನೋಡಬೇಕು, ಪ್ರತಿ ಒಂದನ್ನು ನಾನು ಬೇಸಿಕ್ ಕಾನ್ಸೆಪ್ಟ್ ಇಂದ ಹೇಳ್ಕೊತ ಹೊಂಟೀನಿ ನಿಮಗೆ. ಓಕೆ, ಮೂರನೇದ ನೋಡ್ರಿ, ಹಣಕಾಸು ಮಂತ್ರಿ FM ಯಾರಿದ್ರಪ್ಪ? FM ಅಂತಂದ್ರೆ ಫಿನಾನ್ಸ್ ಮಿನಿಸ್ಟರ್ ಅಂತ ಕರಿತೀವಿ. ಹಣಕಾಸು ಮಂತ್ರಿ ಇದ್ರು ಅರುಣ್ ಜೇಟ್ಲಿ ಅಂತೇಳಿ. ಅರುಣ್ ಜೇಟ್ಲಿ ಅಂತೇಳಿ ಇದ್ರು. ಅರುಣ್ ಜೇಟ್ಲಿ ಸಾಹೇಬರು ಇದ್ರು. ಅರುಣ್ ಜೇಟ್ಲಿ ಅವರು ಇದ್ರು. ನೆಕ್ಸ್ಟ್ RBI ನ ಗವರ್ನರ್ ಯಾರಿದ್ರು? ನಾಲ್ಕನೇದು RBI ನ ಗವರ್ನರ್ ಯಾರಿದ್ರು ಅಂತಂದ್ರ RBI ನ ಗವರ್ನರ್ ಇದ್ರು ರೀ ಉರ್ಜಿತ್ ಪಟೇಲ್. ಯಾವ ಪಟೇಲ್? ಉರ್ಜಿತ್ ಪಟೇಲ್ ಅಂತೇಳಿ ಇದ್ರು. ಯಾವ ಪಟೇಲ್ ರೀ? ಉರ್ಜಿತ್ ಪಟೇಲ್ ಸಾಹೇಬ್ರು RBI ನ ಗವರ್ನರ್ ಇರೋದನ್ನು ನಾವು ನೋಡ್ತೀವಿ. ಇದು ಏನಪ್ಪಾ ಅಂತಂದ್ರ GST ಗೆ ಸಂಬಂಧಪಟ್ಟಂಗಿರುವಂಥದ್ದು. ಇದು ಏನಂತಂದ್ರೆ ಹಿನ್ನೆಲೆ ನೋಡ್ರಿ. ಈಗ GST ಗೆ ಸಂಬಂಧಪಟ್ಟ ಇಂಪಾರ್ಟೆಂಟ್ ಆಗಿರುವಂಥ ಹಿನ್ನೆಲೆ ನೋಡೋಣ. GST ಹಿನ್ನೆಲೆ ಏನೇನು ಒಳಗೊಂಡಿದೆ ನೋಡ್ರಿ ಇಲ್ಲಿ ಕರೆಕ್ಟ್. GST ಯ ಹಿನ್ನೆಲೆ ನೋಡ್ರಿ, ಏನನ್ನ ಹಿನ್ನೆಲೆ ಇದೆ ಅಂತ ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ಸ್ ಆಫ್ GST ಅಂತ ಕರಿತೀವಿ. ಇದಕ್ಕೆ ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ಸ್ ಆಫ್ GST. ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ನೋಡ್ರಿ, ಪ್ರಪಂಚದಲ್ಲಿಯೇ ಮೊದಲ ಬಾರಿಗೆ GST ಅನ್ನು ಜಾರಿಗೆ ತಂದ. ಪ್ರಪಂಚದಲ್ಲೇ ಮೊದಲ ಬಾರಿಗೆ GST ಜಾರಿಗೆ ತಂದ ದೇಶ ಯಾವುದು ರೀ ಅಂತಂದ್ರೆ ತಂದ ದೇಶ ಫ್ರಾನ್ಸ್ ದೇಶವಾಗಿದೆ. ಯಾವ ದೇಶ? ಫ್ರಾನ್ಸ್ ದೇಶವಾಗಿದೆ. ಫ್ರಾನ್ಸ್ ದೇಶ ಯಾವಾಗ್ರಿ ಅಂತಂದ್ರ 1954 ಮೊದಲ ಬಾರಿಗೆ ಫ್ರಾನ್ಸ್ ದೇಶ GST ಅನ್ನು ಜಾರಿಗೆ ತಂದಿತ್ತು. 1954 ರೈಟ್. ಅದೇ ವರ್ಷ ಮೊದಲು ಏನಂತಂದ್ರೆ ವ್ಯಾಟ್ ಅನ್ನು ಅಳವಡಿಸಿಕೊಂಡಿತ್ತು ಫ್ರಾನ್ಸ್ ದೇಶ. ನೆಕ್ಸ್ಟ್ ಅದೇ ವರ್ಷ GST ಅನ್ನು ಅಳವಡಿಸಿಕೊಳ್ಳುತ್ತೆ. ನೆಕ್ಸ್ಟ್ ನೋಡ್ರಿ, ಒಟ್ಟು ಪ್ರಸ್ತುತ ಪ್ರಪಂಚದಲ್ಲಿ ಒಟ್ಟು 160ಕ್ಕಿಂತ ಹೆಚ್ಚು ದೇಶಗಳು ಪ್ರಸ್ತುತ ಒಟ್ಟು 160ಕ್ಕಿಂತ ಹೆಚ್ಚು ದೇಶಗಳು 160+ ದೇಶಗಳು GST ಅಳವಡಿಸಿಕೊಂಡಿವೆ. 160ಕ್ಕಿಂತ ಹೆಚ್ಚು ದೇಶಗಳು GST ಅನ್ನು ಅಳವಡಿಸಿಕೊಂಡಿರುವುದನ್ನು ನಾವು ನೋಡ್ತೀವಿ. ಓಕೆ, ನೆಕ್ಸ್ಟ್ GST ಅನ್ನು ಅಳವಡಿಸಿಕೊಂಡ ದೇಶಗಳ ಸಾಲಿನಲ್ಲಿ GST ಅನ್ನು ಅಳವಡಿಸಿಕೊಂಡಿರುವ ದೇಶಗಳ ಸಾಲಿನಲ್ಲಿ ಭಾರತವು 132ನೇ ಸ್ಥಾನದಲ್ಲಿದೆ. ಭಾರತವು 132ನೇ ಸ್ಥಾನ ಅಂತಂದ್ರೆ GST ಅನ್ನು ಅಳವಡಿಸಿಕೊಂಡಿರುವಂಥ ಮೊದಲ ದೇಶ ಫ್ರಾನ್ಸ್ ಆಗಿದೆ. ಅಂಥ ದೇಶಗಳ ಸಾಲಿನಲ್ಲಿ ಭಾರತವು 132ನೇ ಸ್ಥಾನದಲ್ಲಿದೆ. 32ನೇ GST ಅನ್ನು ಅಳವಡಿಸಿಕೊಂಡ 132ನೇ ದೇಶ ಭಾರತವಾಗಿದೆ. ಭಾರತವು ಕೆನಡಾ ಮಾದರಿಯ ನೋಡ್ರಿ, ಭಾರತವು ಯಾವ ಮಾದರಿಯ ಅಂತಂದ್ರೆ ಕೆನಡಾ ಮಾದರಿಯ GST ಅನ್ನು ಅಳವಡಿಸಿಕೊಂಡಿದೆ. ಭಾರತವು ಯಾವ ಮಾದರಿ ಅಂತಂದ್ರೆ ಕೆನಡಾ ಮಾದರಿಯ GST ಅನ್ನು. ಯಾಕ್ರಿ ಸರ ಕೆನಡಾ ಮಾದರಿಯ GST ಅನ್ನು ನಾವು ಯಾಕೆ ಅಳವಡಿಸ್ಕೊಂಡಿದೀವಿ ಅಂತಂದ್ರ
ಭಾರತ ಸಂಯುಕ್ತ ಪದ್ಧತಿಯನ್ನು ಒಳಗೊಂಡಿದೆ. ಭಾರತ ಎಂತ ಪದ್ಧತಿ ಇದೆ ರೀ? ಭಾರತದಲ್ಲಿ ಸಂಯುಕ್ತ ಪದ್ಧತಿ ಇದೆ ರೀ. ಸಂಯುಕ್ತ ಪದ್ಧತಿ ಇದೆ ರೀ. ನಮ್ಮಲ್ಲಿ ಸಂಯುಕ್ತ ಪದ್ಧತಿ ಇದೆ ರೀ ಅಂತಂದ್ರೆ ಫೆಡರಲ್ ಸಿಸ್ಟಮ್ ಅಂತ ಕರಿತೀವಿ. ಸಂಯುಕ್ತ ಪದ್ಧತಿ ಇದೆ ರೀ ನಮ್ಮಲ್ಲಿ, ಫೆಡರಲ್ ಸಿಸ್ಟಮ್ ಅಂತ ಕರಿತೀವಿ ನಾವು. ಫೆಡರಲ್ ಸಿಸ್ಟಮ್ ಅನ್ನು ನಾವು ಎರವಲು ಪಡ್ಕೊಂಡಿದೆ ಕೆನಡಾ ದೇಶದಿಂದ. ಸೊ ಅದಕ್ಕೆ ಏನಂತಂದ್ರೆ ಈ ಫೆಡರಲ್ ಸಿಸ್ಟಮ್ ಅಲ್ಲಿ ಕೇಂದ್ರಕ್ಕೆ ಸ್ವಲ್ಪ ಜಾಸ್ತಿ ಪವರ್ ಮತ್ತು ರಾಜ್ಯಕ್ಕೆ ಸ್ವಲ್ಪ ಕಡಿಮೆ ಪವರ್ ಅನ್ನು ಕೊಟ್ಟಿರೋದನ್ನು ನಾವು ನೋಡ್ತೀವಿ. ನಾವು ಕೆನಡಾ ದೇಶದಿಂದ ಸಂಯುಕ್ತ ಪದ್ಧತಿ ಅಥವಾ ಫೆಡರಲ್ ಸಿಸ್ಟಮ್ ಅನ್ನು ಎರವಲು ಪಡೆದುಕೊಂಡಿದ್ದ ಸವಿ ನೆನಪಿಗಾಗಿ ನಾವು GST ಅನ್ನು ಸಹ ನಾವು ಕೆನಡಾ ದೇಶದಿಂದ ಎರವಲು ಪಡೆದುಕೊಂಡಿರುವುದನ್ನು ನಾವು ನೋಡ್ತೀವಿ. ಓಕೆನಾ. ನೆಕ್ಸ್ಟ್, ಭಾರತದಲ್ಲಿ GST ಜಾರಿಗೆ ಬರೋಕ್ಕಿಂತ ಪೂರ್ವದಲ್ಲಿ ನೋಡ್ರಿ, ಭಾರತದಲ್ಲಿ GST ಜಾರಿಗೆ ಬರೋಕ್ಕಿಂತ ಪೂರ್ವದಲ್ಲಿ ಬಹಳಷ್ಟು ಏನಂತಂದ್ರೆ ಭಾರತದಲ್ಲಿ ಈ GST ಜಾರಿಗೆ ಅಂತಂದ್ರೆ ಬಿಫೋರ್ GST ಜಾರಿಗೆ ಬರೋಕ್ಕಿಂತ ಪೂರ್ವದಲ್ಲಿ ಭಾರತದಲ್ಲಿ ನೋಡ್ರಿ, GST ಜಾರಿಗೆ ಬರೋಕ್ಕಿಂತ ಪೂರ್ವದಲ್ಲಿ ಭಾರತದಲ್ಲಿ ಎಷ್ಟು ಅಂತಂದ್ರೆ 17 ವಿಧದ ಇಂಡೈರೆಕ್ಟ್ ಟ್ಯಾಕ್ಸ್ ಇದ್ವು ರೀ. ಇಂಡೈರೆಕ್ಟ್ ಟ್ಯಾಕ್ಸ್ ಇದ್ವು ರೀ ಅಂತಂದ್ರೆ ಪರೋಕ್ಷ ತೆರಿಗೆಗಳು ಇದ್ವು. ನೆಕ್ಸ್ಟ್ 23 ವಿಧದ ಸೆಸ್ಗಳು ಅಸ್ತಿತ್ವದಲ್ಲಿ ಇದ್ವು ರೀ. ಸೆಸ್ ಅಂತಂದ್ರೆ ಏನಂತಂದ್ರೆ ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಅಂತ ಕರಿತೀವಿ. ಟ್ಯಾಕ್ಸ್ ಆನ್ ಟ್ಯಾಕ್ಸಿಗೆ ಅಂತ ಕರೀತಾರೆ, ಸೆಸ್ ಅಂತ ಕರೀತಾರೆ. ತೆರಿಗೆಯ ಮೇಲೆ ತೆರಿಗೆ ವಿಧಿಸುವುದನ್ನೇ, ಯಾವುದ್ರ ಮೇಲೆ ಯಾವುದು ವಿಧಿಸಬೇಕು? ತೆರಿಗೆ ಮೇಲೆ ತೆರಿಗೆ ವಿಧಿಸುವುದನ್ನ ಸೆಸ್ ಅಂತ ಕರೀತಾರೆ. ನೋಡ್ರಿ, ಭಾರತದಲ್ಲಿ ಏನಂತಂದ್ರೆ GST ಜಾರಿಗೆ ಬರೋಕ್ಕಿಂತ ಪೂರ್ವದಲ್ಲಿ ನೋಡ್ರಿ, ಇದು ಭಾರತ ಅಂತ ತಗೊಳ್ರಿ, ಸಣ್ಣದಾಗಿರುವಂತ ಭಾರತ, ಚಿಕ್ಕದಾಗಿರುವಂತ ಭಾರತ ತೆಗೆದು ಬಿಡ್ತೀನಿ, ಅಖಂಡ ಭಾರತ ಇದು ಮತ್ತ. ಓಕೆ, ಯಾರು ನಗಾಕ್ ಹೋಗಬಾರ್ದು, ಯಾಕಂತಂದ್ರೆ ಈ ಡಿಜಿಟಲ್ ಬೋರ್ಡ್ ಮೇಲೆ ಭಾರತ ನಕಾಶೆ ತೆಗಿಬೇಕು ಅಂತಂದ್ರೆ ಹಂಗೆ ಹರಿತದ. ಓಕೆ, ಇದು ಭಾರತ ಅಂತ ತಗೊಳ್ರಿ. ಭಾರತ ಒಳಗೆ ಏನಂತಂದ್ರೆ ಒಂದೊಂದು GST ಜಾರಿಗೆ ಬರೋಕ್ಕಿಂತ ಪೂರ್ವದಲ್ಲಿ ಒಂದೊಂದು ರಾಜ್ಯ ಒಳಗೆ ಒಂದೊಂದು ವಿಧದ ತೆರಿಗೆ ಸಿಸ್ಟಮ್ ಇರೋದನ್ನು ನಾವು ನೋಡ್ತೀವಿ. ಓಕೆ, GST ಜಾರಿಗೆ ಬರೋಕ್ಕಿಂತ ಪೂರ್ವದಲ್ಲಿ 17 ವಿಧದ ಪರೋಕ್ಷ ತೆರಿಗೆ ಅಂತ ಹೇಳಿ ಹೇಳಿದ್ನಲ್ಲ ನಾನು ನಿಮ್ಗೆ. ಪರೋಕ್ಷ ತೆರಿಗೆ ಅಂತ ಹೇಳಿ ಹೇಳಿದ್ನಲ್ಲ, ಈ ಪರೋಕ್ಷ ತೆರಿಗೆಯಲ್ಲಿ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಸರಕುಗಳು ಬರ್ದಾತಾವ ಅಂತ ತಿಳ್ಕೊಳ್ರಿ, ಅಲ್ಲಿ ET ಅಂತೇಳಿ ಹಾಕ್ತಿದ್ರು. ET ಅಂತಂದ್ರೆ ಎಂಟ್ರಿ ಟ್ಯಾಕ್ಸ್ ಅಂತೇಳಿ ಹಾಕ್ತಿದ್ರು. ದೇಶದ ಒಳಗಡೆ ಸರಕುಗಳು ಉತ್ಪಾದನೆ ಆಗ್ತದ, ಅದಕ್ಕೆ ಏನಂತಂದ್ರೆ ಕೇಂದ್ರ ಅಬಕಾರಿ ಸುಂಕ ಅಂತೇಳಿ ಹಾಕ್ತಿದ್ರು. ಕೇಂದ್ರ ಅಬಕಾರಿ ಸುಂಕ ಅಂತೇಳಿ ಹಾಕ್ತಿದ್ರು. ಅಂತಂದ್ರ ಯೂನಿಯನ್ ಎಕ್ಸೈಸ್ ಡ್ಯೂಟಿ ಅಂತೇಳಿ ಹಾಕ್ತಿದ್ರು. ನೆಕ್ಸ್ಟ್, ಬೇರೆ ದೇಶದಿಂದ ಸರಕುಗಳನ್ನು ಆಮದು ಮಾಡ್ಕೊಳತ್ತೀವಿ ಅಂತ ತಿಳ್ಕೊಳ್ರಿ. ಬೇರೆ ದೇಶಗಳಿಂದ ನಾವು ಸರಕುಗಳನ್ನು ಇಂಪೋರ್ಟ್ ಮಾಡ್ಕೊಳತ್ತೀವಿ. ಇಂಪೋರ್ಟ್ ಅಥವಾ ಎಕ್ಸ್ಪೋರ್ಟ್ ಮಾಡತ್ತೀವಿ ಅಂತ ತಿಳ್ಕೊಳ್ರಿ. ಇಂಪೋರ್ಟ್ ಅಥವಾ ಎಕ್ಸ್ಪೋರ್ಟ್ ಮಾಡತ್ತೀವಿ ಅಂತ ತಿಳ್ಕೊಳ್ರಿ. ಅವಾಗ ಕಸ್ಟಮ್ ಡ್ಯೂಟಿ ಅಂತೇಳಿ ಹಾಕ್ತಿದ್ರು. ಸೀಮಾ ಸುಂಕ ಅಂತೇಳಿ ಹಾಕ್ತಿದ್ರು. ಸೀಮಾ ಸುಂಕ ಅಂತೇಳಿ ಹಾಕ್ತಿದ್ರು. ಈ ತರ ಏನಂತಂದ್ರೆ ಟ್ಯಾಕ್ಸ್ ಇದು ನಮಗ. ಮತ್ತೇನಂತಂದ್ರೆ ಸರ್ವಿಸ್ ಕೊಡತ್ತಾರ ಅಂತ ತಿಳ್ಕೊಳ್ರಿ. ಈಗ ನಾನು ನಿಮ್ಗೆ ಪಾಠ ಮಾಡತ್ತೀನಿ, ಸರ್ವಿಸ್ ಕೊಡತ್ತೀನಿ ಅಂತಂದ್ರೆ ಸೇವಾ ತೆರಿಗೆ, ಸರ್ವಿಸ್ ಟ್ಯಾಕ್ಸ್ ಅಂತೇಳಿ ಹಾಕ್ತಿದ್ರು. ಮತ್ತೇನಂತಂದ್ರೆ ಇದಾದ ನಂತರ ವ್ಯಾಟ್ ಅಂತೇಳಿ ಇತ್ತು. ಈ ತರ ಏನಂತಂದ್ರೆ ಮನೋರಂಜನೆ, ನೀವು ಮೂವಿ ನೋಡಕ್ ಹೋಗ್ತಿದ್ರಿ, ಪಾರ್ಕಿಗೆ ಹೋಗತ್ತೀರ ಅಂತ ತಿಳ್ಕೊಳ್ರಿ, ಅಂಥದ್ರಲ್ಲಿ ಮನೋರಂಜನಾ ತೆರಿಗೆ ಅಂತೇಳಿ ಇತ್ತು. ಸೊ ಇಷ್ಟೊಂದು ಲಪಡ ಇತ್ತು. ಸೊ ಅದಕ್ಕೆ ಬೇಡ, ಅದಕ್ಕೆ ಒನ್ ನೇಷನ್ ಒನ್ ಟ್ಯಾಕ್ಸ್ ಎಂಬ ತತ್ವದ ಅಡಿಯಲ್ಲಿ ನಮ್ಮ ಇಂಡಿಯಾ ಒಳಗೆ ಏನು ಮಾಡ್ತಾರೆ, GST ಅನ್ನು ಪರೀಕ್ಷೆ ಮಾಡ್ತಾರೆ. ಹಾಗಾದ್ರೆ GST ಯ ಥೀಮ್ ಏನಂತೇಳಿ ತಿಳ್ಕೊಂಡಿರ್ಬೇಕು. ಥೀಮ್ ರೀ, GST ಯ ಥೀಮ್ ಏನಾಗಿದೆ, GST ಯ ಥೀಮ್ ಏನಾಗಿದೆ, ಥೀಮ್ ನೋಡಿದಾಗ ನೋಡ್ರಿ, ಕರೆಕ್ಟಾಗಿ ತಿಳ್ಕೊಳ್ರಿ. GST ಯ ಥೀಮ್ ಒನ್ ನೇಷನ್ ಒನ್ ಟ್ಯಾಕ್ಸ್ ಆ್ಯಂಡ್ ಒನ್ ಮಾರ್ಕೆಟ್ ಆಗಿದೆ. ಒಂದು ದೇಶ, ಒಂದು ತೆರಿಗೆ, ಒಂದು ಮಾರುಕಟ್ಟೆ. ಕನ್ನಡ ಒಳಗೆ ಏನಂತ ಕರಿತೀವಿ ಇದಕ್ಕಂತಂದ್ರ ಒಂದು ದೇಶ, ಒಂದು ತೆರಿಗೆ, ಒಂದು ಮಾರುಕಟ್ಟೆ. ಒಂದು ದೇಶ, ಒಂದು ತೆರಿಗೆ, ಒಂದು ಮಾರುಕಟ್ಟೆಯಾಗಿದೆ. ಒಂದು ಏನಾಗಿದೆ, ಮಾರುಕಟ್ಟೆಯಾಗಿದೆ. ಮಾರುಕಟ್ಟೆ ಕರೆಕ್ಟಾಗಿ ತಿಳ್ಕೊಳ್ರಿ. ಒಂದು ದೇಶ, ಒಂದು ತೆರಿಗೆ, ಒಂದು ಮಾರುಕಟ್ಟೆಯಾಗಿದೆ.
ಒನ್ ನೇಷನ್ ಒನ್ ಟ್ಯಾಕ್ಸ್ ಆ್ಯಂಡ್ ಒನ್ ಮಾರ್ಕೆಟ್ ಆಗಿದೆ. ನೆಕ್ಸ್ಟ್ ಇದರದ್ದು ಒಂದು ಏನಂತಂದ್ರೆ ತತ್ವ ಅನ್ನೋದಿದೆ ರೀ. ಓಕೆ, ಪ್ರಿನ್ಸಿಪಲ್ಸ್ ಆಫ್ ಜಿ ಎಸ್ ಟಿ ಅಂತ ಕರಿತೀವಿ. ಜಿ ಎಸ್ ಟಿಯ ತತ್ವ ಏನಿದೆ ರೀ, ತತ್ವ ಅಂತ ಕರಿತೀವಿ. ತತ್ವ ಯಾವುದರ ತತ್ವ ಅಂತಂದ್ರೆ ಜಿ ಎಸ್ ಟಿಯ ತತ್ವ ಅಂತೇಳಿ ಹಾಕೊಳ್ಬೇಕು. ಯಾವುದರ ಪ್ರಿನ್ಸಿಪಲ್ಸ್ ಆಫ್ ಜಿ ಎಸ್ ಟಿ ಅಂತ ಕರಿತೀವಿ, ಜಿ ಎಸ್ ಟಿಯ ತತ್ವ ಅಂತ ಕರಿತೀವಿ. ತತ್ವ, ಜಿ ಎಸ್ ಟಿಯ ತತ್ವ. ಪ್ರಿನ್ಸಿಪಲ್ಸ್ ಆಫ್ ಜಿ ಎಸ್ ಟಿಯನ್ನು ನೋಡಿದಾಗ ಏನಿದೆ ರೀ ಇದರ ತತ್ವ ಅಂತಂದ್ರೆ ಗ್ರಾಹಕನೇ ರಾಜ ಎಂಬುದಾಗಿದೆ. ಏನಾಗಿದೆ ರೀ, ಗ್ರಾಹಕನೇ ರಾಜ, ಗ್ರಾಹಕನೇ ರಾಜ, ಗ್ರಾಹಕನೇ ರಾಜ. ರಾಜ ಮತ್ತು ರಾಜ ಅಂತಂದ್ರೆ ಕನ್ಸ್ಯೂಮರ್ ಇಸ್ ಕಿಂಗ್ ಎಂಬ ತತ್ವದ ಅಡಿಯಲ್ಲಿ ಕನ್ಸ್ಯೂಮರ್ ಈಸ್ ಕಿಂಗ್ ಎಂಬ ತತ್ವದ ಅಡಿಯಲ್ಲಿ ಕನ್ಸ್ಯೂಮರ್ ಈಸ್ ಕಿಂಗ್ ಎಂಬ ತತ್ವದ ಅಡಿಯಲ್ಲಿ ನಮ್ಮಲ್ಲಿ ಏನಂತಂದ್ರೆ ಜಿ ಎಸ್ ಟಿಯನ್ನು ಜಾರಿಗೆ ತರಲಾಗಿದೆ. ಯಾವ್ದು ಕಿಂಗ್ ರೀ, ಕನ್ಸ್ಯೂಮರ್ ಈಸ್ ಕಿಂಗ್, ಗ್ರಾಹಕನೇ ರಾಜ ಎಂಬ ತತ್ವದ ಅಡಿಯಲ್ಲಿ ನಮ್ಮಲ್ಲಿ ಜಾರಿಗೆ ತರಲಾಗಿದೆ. ಓಕೆ, ಗ್ರಾಹಕನೇ ರಾಜ ಹೆಂಗ್ರಿ ಸರ್, ಎಕ್ಸಾಂಪಲ್ ಕೊಡ್ರಿ ಅಲ್ರಿ. ಒಂದು ಎಕ್ಸಾಂಪಲ್ ಕೊಡ್ತೀನಿ, ನೀಟಾಗಿ ತಿಳ್ಕೊಳಕ್ ಸಾಧ್ಯ ಆಗಿರಬೇಕು. ಯಾವ ತರ ಅಂತಂದ್ರೆ ನೋಡ್ರಿ, ಇಲ್ಲಿ ಏನಂತಂದ್ರೆ ಉತ್ಪಾದಕ, ಇಲ್ಲಿ ಪ್ರೊಡ್ಯೂಸರ್ ಅಂತೇಳಿ ಇರ್ತಾರೆ. ಇಲ್ಲಿ ಪ್ರೊಡ್ಯೂಸರ್ ಅಂತ ತಗೊಳ್ರಿ. ಯಾರಿವನು ಪ್ರೊಡ್ಯೂಸರ್ ಅಂದ್ರೆ ನಾನೇ ಉತ್ಪಾದಕ. ನಾ ಏನು ಮಾಡತ್ತೀನಿ ಅಂತಂದ್ರೆ ಈ ಪೆನ್ಗಳನ್ನು ಉತ್ಪಾದನೆ ಮಾಡತ್ತೀನಿ. ಏನನ್ನು ಉತ್ಪಾದನೆ ಮಾಡತ್ತೀನಿ, ಈ ಪೆನ್ಸ್ಗಳನ್ನು ಉತ್ಪಾದನೆ ಮಾಡ್ತೀನಿ. ಸೊ ಅದಕ್ಕೆ ಏನಂತಂದ್ರೆ ನಾನು ಪೆನ್ ಉತ್ಪಾದನೆ ಮಾಡಬೇಕು ಅಂತಂದ್ರೆ ನಾನು ಮೊದಲನೇದಾಗಿ ಏನು ಬೇಕು, ನನಗೆ ಕಚ್ಚಾ ವಸ್ತು ಬೇಕು. ನಾನು 50 ರೂಪಾಯಿದು ಕಚ್ಚಾ ವಸ್ತು ತಗೊಂಡೆ. ಎಕ್ಸಾಂಪಲ್ ಕರೆಕ್ಟ್ ತಿಳ್ಕೊಳ್ಬೇಕು ಹೆಂಗೆ ಗ್ರಾಹಕನೇ ರಾಜ ಆಗ್ತದಂತ. ಇದು ಬಿಫೋರ್ ಜಿ ಎಸ್ ಟಿ, BGST ನೋಡ್ರಿ, ಬಿಫೋರ್ ಜಿ ಎಸ್ ಟಿ. ಈ ಕಡೆ ಯಾವ್ದ್ರಿ, ಇದು BGST ಅಂತಂದ್ರೆ ಬಿಫೋರ್ ಜಿ ಎಸ್ ಟಿ ರೀ. ಜಿ ಎಸ್ ಟಿ ಜಾರಿಗೆ ಬರೋಕ್ಕಿಂತ ಪೂರ್ವದಲ್ಲಿ ಬಿಫೋರ್ GST. ಇದು AGST ಅಂತಂದ್ರೆ ಆಫ್ಟರ್ GST. ಬಿಫೋರ್ GST ಬಗ್ಗೆ ಮಾತಾಡೋಣ, ಆಮೇಲೆ ಆಫ್ಟರ್ GST ಹಂಗಿದೆ ಟ್ಯಾಕ್ಸ್ ಲ್ಯಾಬ್ ನೋಡೋಣ. ನೋಡ್ರಿ, ಬಿಫೋರ್ GST ನೋಡ್ರಿ, 50 ರೂಪಾಯಿ ನಾ ಕಚ್ಚಾ ವಸ್ತು ತಗೊಂಡೆ, 50 ರೂಪಾಯಿ ನನ್ನ ಪ್ರಾಫಿಟ್ ಸೇರಿದೆ. ಮತ್ತೆ ಏನಂತಂದ್ರೆ 10% ನಾನು ಟ್ಯಾಕ್ಸ್ ಅನ್ನು ಹಾಕಿದೆ. ನಾನು 10% ಟ್ಯಾಕ್ಸ್ ಹಾಕಿದೆ. ನಾನು 50 + 50 100 ಆಯಿತು. ಈ 100ಕ್ಕೆ 10% ಟ್ಯಾಕ್ಸ್ ಅಂದ್ರೆ 10 ರೂಪಾಯಿ ಆಗ್ತದ. 110 ರೂಪಾಯಿ ಆಯಿತು. ಇದು ಎಷ್ಟಾಯಿತು, 110 ರೂಪಾಯಿ ಆಯಿತು. 110 ರೂಪಾಯಿಗೆ ಪ್ರೊಡ್ಯೂಸರ್ ಯಾರಿಗೆ ಮಾರಿದ, ಹೋಲ್ಸೇಲರಿಗೆ ಮಾರಿದ. ಯಾರಿಗೆ ಮಾರಿದ, ಹೋಲ್ಸೇಲರಿಗೆ. ಹೋಲ್ಸೇಲರ್ 110 ರೂಪಾಯಿಗೆ ತಗೊಂಡು ಇದೇ ಸರ್ಕನ್ ಮೇಲೆ ಮತ್ತೆ 10 ರೂಪಾಯಿ ಟ್ಯಾಕ್ಸ್ ಹಾಕಿದ. 110 + 10 120 ಆಯಿತು. 120ಕ್ಕೆ 10% ಟ್ಯಾಕ್ಸ್ ಹಾಕ್ರಿ. ನೋಡ್ರಿ, 110 10 120, 120ಕ್ಕೆ 10% ಟ್ಯಾಕ್ಸ್ ಅಂತಂದ್ರೆ 12 ರೂಪಾಯಿ ಆಗ್ತದ. 132 ರೂಪಾಯಿ ಆಯಿತು. 132 ರೂಪಾಯಿಗೆ ಈ ಹೋಲ್ಸೇಲರ್ ಯಾರಿಗೆ ಮಾರಿದ ಅಂತಂದ್ರೆ ರಿಟೇಲರಿಗೆ ಮಾಡಿದ. ರಿಟೇಲರ್ 132 ರೂಪೀಸಿಗೆ ತಗೊಂಡ 10% ತನ್ನ ಪ್ರಾಫಿಟ್ ಹಾಕಿದ, ಪ್ಲಸ್ 10 ರೂಪೀಸ್ ಪ್ರಾಫಿಟ್ ಹಾಕಿದ, ಪ್ಲಸ್ 10% ಟ್ಯಾಕ್ಸ್ ಹಾಕಿದ. ನೆಕ್ಸ್ಟ್ 132 + 10 142 ಆಗ್ತದೆ. 142 10% ಟ್ಯಾಕ್ಸ್ ಹಾಕಿದ್ರೆ 156.2 ರೂಪೀಸ್ ಆಗುತ್ತೆ. 156.2 ರೂಪೀಸ್ ಆಗುತ್ತೆ. ಓಕೆ, ಇದು ಏನಂತಂದ್ರೆ ಅಂತಿಮವಾಗಿ ಯಾರಿಗೆ ಸಿಕ್ತು, ರಿಟೇಲರಿಂದ ಕನ್ಸ್ಯೂಮರ್ಗಳಿಗೆ ಸಿಕ್ತು. ನಿಮ್ಮಂಥ ಗ್ರಾಹಕರಿಗೆ, ನಮ್ಮಂಥ ಗ್ರಾಹಕರಿಗೆ ಸಿಕ್ತು. ಇದು ಯಾವಾಗ ಅಂತಂದ್ರೆ ಬಿಫೋರ್ GST ಮಾತಿದ್ದು. ನಾನು ಇಷ್ಟೊತ್ತು ಹೇಳಿದೆ ಏನಂತಂದ್ರೆ ಇದು ಬಿಫೋರ್ GST. ನೆಕ್ಸ್ಟ್ ಏನಂತಂದ್ರೆ ಈಗ ಆಫ್ಟರ್ GST ನೋಡೋಣ. ಈಗ AGST ಅಂತಂದ್ರೆ ಆಫ್ಟರ್ GST ನೋಡ್ರಿ. ಈಗ ಆಫ್ಟರ್ GST ಸೇಮ್ ಏನಂತಂದ್ರೆ ಪ್ರೊಡ್ಯೂಸರ್ ನಾನೇ ಉತ್ಪಾದಕ, 50 ರೂಪಾಯಿ. ಇಲ್ಲಿ ನೋಡ್ರಿ, ಪ್ರತಿಯೊಂದು ಉತ್ಪಾದಕನ ಪ್ರತಿಯೊಂದು ಹಂತದ ಮೇಲೆ ಏನಂತಂದ್ರೆ ಟ್ಯಾಕ್ಸ್ ಹಾಕೋದು ಬಂದಾರ. ನೋಡ್ರಿ, ಉತ್ಪಾದಕನ ಪ್ರತಿಯೊಂದು ಅವನದು ಏನಂತಂದ್ರೆ ಕಚ್ಚಾ ವಸ್ತು ಮತ್ತು ಒಂದು ಲಾಭದ ಮೇಲೆ, ಕಚ್ಚಾ ವಸ್ತು ಒಂದು ಲಾಭದ ಮೇಲೆ ಪ್ರತಿಯೊಂದು ಹಂತದ ಮೇಲೆ ಟ್ಯಾಕ್ಸ್ ಹಾಕೋತ ಬಂದಾರಲ್ಲ. ಈ ಪ್ರತಿಯೊಂದು ಹಂತದ ಮೇಲೆ ಟ್ಯಾಕ್ಸ್ ಹಾಕೋದನ್ನ ಏನಂತ ಕರೀತಾರೆ ಅಂತಂದ್ರೆ ಕಾಸ್ಟ್ ಕಡಿಂಗ್ ಎಫೆಕ್ಟ್ ಅಂತ ಕರೀತಾರೆ. ಏನಂತ ಕರೀತಾರೆ, ಇಲ್ಲಿ ಬರೀತೀವಿ ನೋಡು, ಕಾಸ್ಟ್ ಕಡಿಂಗ್ ಎಫೆಕ್ಟ್ ಅಂತ ಕರೀತಾರೆ. ಯಾವ ಎಫೆಕ್ಟ್, ಕಾಸ್ಟ್ ಕಡಿಂಗ್ ಎಫೆಕ್ಟ್ ಅಂತ ಕರಿತೀವ್ರಿ. ಕಾಸ್ಟ್ ಕಡಿಂಗ್ ಎಫೆಕ್ಟ್ ಅಂತಂದ್ರೆ ಇನ್ನು ರಾ ಮಟೀರಿಯಲ್ಸ್ ಮೇಲೆ ಪ್ಲಸ್ ಒಂದು ಲಾಭದ ಮೇಲೆ ಕೂಡ ಟ್ಯಾಕ್ಸ್ ಹಾಕಿದ್ರಲ್ಲ, ಆದ ಕಾರಣ ಇದಕ್ಕೆ ಏನಂತ ಕರೀತಾರೆ, ಕಾಸ್ಟ್ ಕಡಿಂಗ್ ಎಫೆಕ್ಟ್ ಅಂತ ಕರೀತಾರೆ. ನಿಮ್ಗೆ ಡೈರೆಕ್ಟ್ ಕ್ವಶನ್ ಕೇಳುತ್ತಾರೆ, ಕಾಸ್ಟ್ ಕಡಿಂಗ್ ಎಫೆಕ್ಟ್ ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ? ತೆರಿಗೆಗೆ ಸಂಬಂಧಿಸಿದೆ, ಬಡತನಕ್ಕೆ ಸಂಬಂಧಿಸಿದೆ, ನಿರುದ್ಯೋಗಕ್ಕೆ ಸಂಬಂಧಿಸಿದೆ, ರಾಷ್ಟ್ರೀಯ ಆದಾಯಕ್ಕೆ ಸಂಬಂಧಿಸಿದೆ ಅಂತ ಕೇಳಬಹುದು.
ಯಾವ್ದ್ರ ಆಪ್ಷನ್ಸ್ ಕೊಡ್ಬೋದು? ಕಾಸ್ಟ್ ಕಟಿಂಗ್ ಎಫೆಕ್ಟ್ ಎಂಬುದು GST ಜಾರಿಗೆ ಬರೋಕ್ಕಿಂತ ಪೂರ್ವದಲ್ಲಿ ತೆರಿಗೆಯಲ್ಲಿ ಅಸ್ತಿತ್ವದಲ್ಲಿತ್ತು. ಕಾಸ್ಟ್ ಕಟಿಂಗ್ ಎಫೆಕ್ಟ್ ಎಂಬುದು GST ಜಾರಿಗೆ ಬಂದ ನಂತರ ಕಾಸ್ಟ್ ಕಟಿಂಗ್ ಎಫೆಕ್ಟ್ ಅನ್ನು ಅಳವಡಿಸಿಕೊಳ್ಳಲಾಗಿದೆ. ಈ ತರ ಹೆಂಗ್ ಬೇಕಾದಂಗೆ ಕ್ವಶನ್ ಕೇಳಬಹುದು. ಕಾಸ್ಟ್ ಕಟಿಂಗ್ ಎಫೆಕ್ಟ್ ಎಂಬುದು GST ಜಾರಿಗೆ ಬರೋಕ್ಕಿಂತ ಪೂರ್ವದಲ್ಲಿ ಅಸ್ತಿತ್ವದಲ್ಲಿ ಇತ್ತು, ಇದು ಗೊತ್ತಿರಬೇಕು. ನೆಕ್ಸ್ಟ್ ನೋಡ್ರಿ, ಆಫ್ಟರ್ GST ಸೇಮ್ ನೋಡ್ರಿ, ಕರೆಕ್ಟ್ ತಿಳ್ಕೊಳ್ಬೇಕು. ಆಫ್ಟರ್ GST ಪ್ರೊಡ್ಯೂಸರ್ ಏನ್ ಮಾಡಿದ? ಸೇಮ್ 50 ರೂಪಾಯಿದ ರಾ ಮಟೀರಿಯಲ್ಸ್ ತಗೊಂಡ. ಎಷ್ಟು ರೂಪಾಯಿ ರಾ ಮಟೀರಿಯಲ್ಸ್ ತಗೊಂಡ್ರಿ? 50 ರೂಪಾಯಿ ರಾ ಮಟೀರಿಯಲ್ಸ್ ತಗೊಂಡ. ಎಷ್ಟು ರೂಪಾಯಿ? 50 ರೂಪಾಯಿ ರಾ ಮಟೀರಿಯಲ್ಸ್ ತಗೊಂಡ. ಮತ್ತೇನು ಮಾಡಿದ? 50 ರೂಪಾಯಿ ಅದರೊಳಗೆ ಏನ್ ಹಾಕಿದ? ತನ್ನ ಪ್ರಾಫಿಟ್ ಅನ್ನು ಸೇರಿಸ್ತಾನೆ ನೋಡ್ರಿ. 50 ರೂಪಾಯಿ ರಾ ಮಟೀರಿಯಲ್ಸ್, 50 ರೂಪಾಯಿ ತನ್ನ ಪ್ರಾಫಿಟ್ ಅನ್ನು ಹಾಕಿದ, ಮತ್ತೆ 10% ಏನ್ ಹಾಕಿದ? ಟ್ಯಾಕ್ಸ್ ಹಾಕಿದ. ಬಟ್ ಆಫ್ಟರ್ GST ನೀ ರಾ ಮಟೀರಿಯಲ್ಸ್ ಯಾವ್ದ್ರ ತಗೋಪ ನಮಗೆ ಸಂಬಂಧ ಇಲ್ಲ, ನಾವು ಹಾಕ್ತಿವಿ ನಿನ್ ಪ್ರಾಫಿಟ್ ಮೇಲೆ ಮಾತ್ರ ಟ್ಯಾಕ್ಸ್. ಸೊ 50 100, ಈ 50ಕ್ಕೆ 10% ಟ್ಯಾಕ್ಸ್ ಅಂತಂದ್ರೆ 105 ರೂಪಾಯಿ ಆಯ್ತು. 150 ರೂಪಾಯಿಗೆ ಪ್ರೊಡ್ಯೂಸರ್ ರಿಟೇಲರಿಗೆ ಟ್ಯಾಕ್ಸ್ ಪೇ ಮಾಡಿದ. ಯಾರಿಗೆ? ಹೋಲ್ಸೇಲರ್ಗೆ ಏನಂತಂದ್ರೆ ಮಾರಿದ. ಹೋಲ್ಸೇಲರ್ ಪ್ರೊಡ್ಯೂಸರ್ ಕಡೆಯಿಂದ 105 ರೂಪಾಯಿಗೆ ತಗೊಂಡು ಅದಕ್ಕೆ 10 ರೂಪಾಯಿ ತನ್ನ ಪ್ರಾಫಿಟ್ ಅನ್ನು ಯಾಡ್ ಮಾಡಿದ, ಪ್ಲಸ್ 10% ಟ್ಯಾಕ್ಸ್ ಹಾಕಿದ. 105 ಪ್ಲಸ್ 10 115. ಈ 10 ರೂಪಾಯಿ ಮೇಲೆ 10% ಟ್ಯಾಕ್ಸ್ ಹಾಕಿದ್ರೆ ಒಂದೇ 1 ರೂಪಾಯಿ ಆಗ್ತದ. 105 10 115 ಪ್ಲಸ್ 1 ರೂಪಾಯಿ ಟ್ಯಾಕ್ಸ್ ಅಂತಂದ್ರೆ 116 ರೂಪಾಯಿ ಆಯ್ತು. 116 ರೂಪಾಯಿಗೆ ರಿಟೇಲರ್ ತಗೊಂಡ. 116 ರೂಪಾಯಿ ರಿಟೇಲರ್ ತಗೊಂಡು 10 ರೂಪಾಯಿ ತನ್ನ ಪ್ರಾಫಿಟ್ ಅನ್ನು ಹಾಕಿದ, ಪ್ಲಸ್ 10% ಟ್ಯಾಕ್ಸ್ ಹಾಕಿದ. 110 116 10 126. ಈ 10ಕ್ಕೆ 1% ಟ್ಯಾಕ್ಸ್ ಅಂತಂದ್ರೆ ಎಷ್ಟಾಗ್ತದ? 127 ರೂಪಾಯಿ ಆಯ್ತು. 127 ರೂಪಾಯಿಗೆ ಅಂತಿಮವಾಗಿ ಏನಂತಂದ್ರ ಕನ್ಸ್ಯೂಮರಿಗೆ ಸಿಕ್ತು. ಬಿಫೋರ್ ಯಾವುದೇ ಒಂದು ಪ್ರಾಡಕ್ಟ್, ಈ ಪೆನ್ನಿನ ಪ್ಯಾಕೇಜ್ ಎಷ್ಟು ಅಂತಂದ್ರೆ ಬಿಫೋರ್ GST 156 ರೂಪೀಸಿಗೆ ಸಿಕ್ತಿತ್ತು. ಓಕೆ, ಆಫ್ಟರ್ GST ಅದೇ ಸರಕು ಎಷ್ಟು ಅಂತಂದ್ರ 127 ರೂಪಾಯಿಗೆ ಸಿಗತ್ತಿತ್ತು ಅಂತಂದ್ರೆ ಇಲ್ಲಿ ಗ್ರಾಹಕರಿಗೆ ಲಾಭ ಆದಂಗಾಯ್ತು. ಸೊ ಅದಕ್ಕೆ ಏನಂತಂದ್ರೆ ಗ್ರಾಹಕನೇ ರಾಜ ಅಂತೇಳಿ ಕರೀತಾರೆ, ಕನ್ಸ್ಯೂಮರ್ ಇಸ್ ಕಿಂಗ್ ಅಂತ ಕರೀತಾರೆ. ಬಟ್ ಈಗ ಗ್ರಾಹಕನೇ ರಾಜ ಆಗತ್ತಿಲ್ಲ. ಈಗ ರಾಜ ಹೋಗಿ ಏನಂತಂದ್ರೆ ಕಂಗಾಲಾಗ್ಯಾರ ಈಗ ರಾಜಗಳು. ಯಾಕಂದ್ರೆ GST ಸ್ಲ್ಯಾಬ್ ಅಲ್ಲಿ ಏನಂತಂದ್ರೆ ಏರಿಕೆ ಮಾಡ್ಕೋತ ಹೋಗತ್ತಾರ. ಪ್ರತಿಯೊಂದು ಹಂತದ ಮೇಲೆ, ಪ್ರತಿಯೊಂದು ಸರಕುಗಳ ಮೇಲೆ ಏನಂತಂದ್ರೆ ಈಗ GST ಇಂದ ವಿನಾಯಿತಿಗೆ ಒಳಗಾಗಿರುವಂತ ಸರಕುಗಳು, GST 0 ಅಲ್ಲಿರುವಂತದ್ದು ಎಲ್ಲ ಪದಾರ್ಥಗಳ ಮೇಲೆ GST ಹಾಕ್ತಿದ್ದಾರೆ. ಸೊ ಅದಕ್ಕೆ ಏನಂತಂದ್ರ ಬಹಳಷ್ಟು ಗ್ರಾಹಕರ ಮೇಲೆ ಹೊರೆ ಆಗಿರುವಂಥದ್ದು. ಆರಂಭದಲ್ಲಿ ಗ್ರಾಹಕನೇ ರಾಜ ಇದ್ರು, ಬಟ್ ಬರ್ತಾ ಗ್ರಾಹಕರು ಏನಂತಂದ್ರೆ ಸೆಲೆಬ್ರೇಷನ್ ಆಗ್ತಿರೋದನ್ನ ನಾವು ನೋಡ್ತೇವೆ. ಸರಿನಾ? ರೈಟ್. ನೆಕ್ಸ್ಟ್, ನಮ್ಮ ಭಾರತದಲ್ಲಿ GST ಜಾರಿಗೆ ತರಬೇಕು ಅಂತೇಳಿ ಭಾರತದಲ್ಲಿ GST ಜಾರಿಗೆ ತರಬೇಕು ಅಂತೇಳಿ GST ಜಾರಿಗೆ ತರಬೇಕು ಅಂತೇಳಿ 2000ರಲ್ಲಿ ನಿರ್ಣಯ ಕೈಗೊಳ್ತಾರೆ. 2000ರಲ್ಲಿ ನಿರ್ಣಯ ಕೈಗೊಳ್ತಾರೆ. 2000ರಲ್ಲಿ ಏನು ಮಾಡಿದ್ರು? ನಿರ್ಣಯ ಕೈಗೊಳ್ಳಲಾಯಿತು. ಅಂದಿನ ಭಾರತದ PM ಯಾರಿದ್ರು ಗೊತ್ತಾ? PM ಇದ್ರಿ ABV ಅಂತಂದ್ರ ಅಟಲ್ ಬಿಹಾರಿ ವಾಜಪೇಯಿ. ನಮ್ಮಲ್ಲಿ GST ಜಾರಿಗೆ ತರಬೇಕೆಂಬುದು ಅಟಲ್ ಬಿಹಾರಿ ವಾಜಪೇಯಿ, ABV ಅಂತಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅಂತ ತಿಳ್ಕೊಳ್ರಿ. ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸು ಆಗಿತ್ತು. ಏನಾಗಿತ್ತು? ಕನಸು ಆಗಿತ್ತು. ಭಾರತದಲ್ಲಿ GST ಜಾರಿಗೆ ತರಬೇಕಂತೇಳಿ ಯಾರ ಕನಸಾಗಿತ್ತು ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸಾಗಿತ್ತು ಅಂತೇಳಿ ಹೇಳಬಹುದು. ಅವಾಗ ಏನಂತಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಅಸ್ತಿತ್ವದಲ್ಲಿರುವಾಗಲೇ ಒಂದು ಸಮಿತಿಯನ್ನು ನೇಮಕ ಮಾಡ್ತಾರೆ ನಮ್ಮ ದೇಶದ ಒಳಗಡೆ. ಅದೇ ಯಾವುದು ಅಂತಂದ್ರೆ ಆಸಿಮ್ ದಾಸ್ ಗುಪ್ತಾ ಸಮಿತಿ. ಯಾವ ಸಮಿತಿ? ಒಂದೇ ಸಮಿತಿ ಯಾವುದು ಅಂತಂದ್ರೆ ಆಸಿಮ್ ದಾಸ್ ಗುಪ್ತಾ ಸಮಿತಿ. ಎಂತ ಸಮಿತಿ? ಆಸಿಮ್ ದಾಸ್ ಗುಪ್ತಾ ಸಮಿತಿ ಅಂತೇಳಿ ನೇಮಕ ಆಗ್ತದ. ಎಂತ ಸಮಿತಿ ರೀ? ಆಸಿಮ್ ದಾಸ್ ಗುಪ್ತಾ ಸಮಿತಿ. ಓಕೆ, ಈ ಆಸಿಮ್ ದಾಸ್ ಗುಪ್ತಾ ಸಮಿತಿ ಇದೆ ಅಲ್ಲ, ಈ ಆಸಿಮ್ ದಾಸ್ ಗುಪ್ತಾ ಸಮಿತಿ ಇದು ನೇಮಕ ಆಗಿದ್ದು ಯಾವಾಗ್ರಿ ಅಂತಂದ್ರೆ ಇದು ನೇಮಕ ಆಗಿದ್ದು ಶುದ್ಧ 2000ರಲ್ಲಿ ನೇಮಕ ಆಗಿದ್ದು 2000ರಲ್ಲಿ ನೇಮಕ ಆಗ್ತದ. ಓಕೆ, ಈ ಆಸಿಮ್ ದಾಸ್ ಗುಪ್ತಾ ಅವರು ಪಶ್ಚಿಮ ಬಂಗಾಳ ರಾಜ್ಯದ, ಯಾವ ಬಂಗಾಳ? ಪಶ್ಚಿಮ ಬಂಗಾಳ ರಾಜ್ಯದ ಹಣಕಾಸು ಮಂತ್ರಿಯಾಗಿದ್ರು ಅಥವಾ FM ಆಗಿದ್ರು, ಹಣಕಾಸು ಮಂತ್ರಿಯಾಗಿದ್ರು. ಎಲ್ಲಿ ಹಣಕಾಸು ಮಂತ್ರಿಯಾಗಿದ್ರು ಅಂತಂದ್ರೆ ಪಶ್ಚಿಮ ಬಂಗಾಳ ರಾಜ್ಯದ ಹಣಕಾಸು ಮಂತ್ರಿಯಾಗಿದ್ರು ಆಸಿಮ್ ದಾಸ್ ಗುಪ್ತಾ ಅವರು. ಓಕೆ,
ನೆಕ್ಸ್ಟ್ ಈ ಆಸಿಮ್ ದಾಸ್ ಗುಪ್ತಾ ಅವರ ನೇತೃತ್ವದಲ್ಲಿ ಮೊಟ್ಟ ಮೊದಲ GST ಜಾರಿಗೆ ಬಂದಿತ್ತಲ್ಲ, ಈ ಸಮಿತಿ ಏನಂತೇಳಿ ಹೇಳಿತ್ತು ಗೊತ್ತಾ? ಆಸಿಮ್ ದಾಸ್ ಗುಪ್ತಾ ಸಮಿತಿ. ಈ ಸಮಿತಿಯು ಭಾರತದಲ್ಲಿ GSTಯನ್ನು ಜಾರಿಗೆ ತರುವಂತೆ ಶಿಫಾರಸು ಮಾಡಿತು. ಜಾರಿಗೆ ತರುವಂತೆ ಏನು ಮಾಡಿತ್ತು? ಶಿಫಾರಸು ಮಾಡಿತು. ಆದ ಕಾರಣ ಈ ಆಸಿಮ್ ದಾಸ್ ಗುಪ್ತಾ ಅವರನ್ನು ಭಾರತದ GST ಪಿತಾಮಹ ಅಂತ ಕರೀತಾರೆ. ಯಾರನ್ನ? ಆಸಿಮ್ ದಾಸ್ ಗುಪ್ತಾ ಅವರನ್ನು ಏನಂತ ಕರೀತಾರೆ? ಭಾರತದ ಏನಂತ ಕರಿತೀವಿ ಅಂತಂದ್ರೆ GST ಪಿತಾಮಹ ಅಂತ ಕರಿತೀವಿ. ಭಾರತದ ಯಾವುದ್ರ ಪಿತಾಮಹ ಅಂತಂದ್ರೆ GST ಏನಂತ ಕರಿತೀವಿ ಅಂತಂದ್ರೆ ಪಿತಾಮಹ ಅಂತ ಕರಿತೀವಿ ಅಥವಾ ಪಿತಾ ಅಂತ ಕರಿತೀವಿ. ಓಕೆ, ಡೈರೆಕ್ಟ್ ಕ್ವಶನ್ ಕೇಳ್ತಾರೆ. ಭಾರತದ GST ಪಿತಾಮಹ ಯಾರಂತಂದ್ರ ಆಸಿಮ್ ದಾಸ್ ಗುಪ್ತಾ. ಓಕೆ, ಇವರು ಪಶ್ಚಿಮ ಬಂಗಾಳದ ಹಣಕಾಸು ಮಂತ್ರಿ ಆಗಿದ್ರು. ಪ್ಲಸ್ ಏನಂತಂದ್ರೆ ಇವರು ಗ್ರೇಟೆಸ್ಟ್ ಆರ್ಥಿಕ ತಜ್ಞ ಕೂಡ ಆಗಿದ್ರು. ಇವರು ಪ್ರಮುಖ ಆರ್ಥಿಕ ತಜ್ಞರು ಆಗಿದ್ರು. ಏನಾಗಿದ್ರು? ಪ್ರಮುಖ ಆರ್ಥಿಕ ತಜ್ಞರಾಗಿದ್ರು. ಯಾರಾಗಿದ್ರು ಅಂತಂದ್ರೆ ಆಸಿಮ್ ದಾಸ್ ಗುಪ್ತಾ ಅವರಾಗಿದ್ರು. ಇದು ನಿಮಗೆ ಗೊತ್ತಿರಬೇಕು, ಸಿಂಪಲ್ ಇದೆ, ಏನೂ ಇಲ್ಲ. ಓಕೆ, ಇದು ಒಂದು ಸಮಿತಿ ಆಯಿತು. ಬಟ್ ಯಾವುದೇ ಇದು ಸಮಿತಿ ನೇಮಕ ಮಾಡಬೇಕು ಹಂಗಂತೇಳಿ ಹೇಳಿ ಹೋಗಿತ್ತು. ಮತ್ತು ಇನ್ನೊಂದು ಸಮಿತಿ ನೇಮಕ ಆಗ್ತದ್ರಿ GSTಗೆ ಸಂಬಂಧಿಸಿದಂತೆ. ಯಾವುದ್ರಿ ಅಂತಂದ್ರೆ ಎರಡನೇ ಸಮಿತಿ ವಿಜಯ್ ಕೇಳ್ಕರ್ ಸಮಿತಿ. ವಿಜಯ ಎಲ್ ಕೇಳ್ಕರ್ ಸಮಿತಿ ಅಂತ ಕರಿತೀವಿ. ವಿಜಯ್ ಎಲ್ ಕೇಳ್ಕರ್ ಸಮಿತಿ. ಹಾಗಾದ್ರೆ ಈ ವಿಜಯ್ ಎಲ್ ಕೇಳ್ಕರ್ ಸಮಿತಿ ಇದೆ ಅಲ್ಲ, ಈ ಸಮಿತಿ ನೇಮಕ ಆಗಿದ್ದು ವಿಜಯ್ ಎಲ್ ಕೇಳ್ಕರ್ ಸಮಿತಿ ನೇಮಕ ಆಗಿದ್ದು ಈ ಸಮಿತಿ ನೇಮಕ ಆಗಿದ್ದು 2002ರಲ್ಲಿ ಕ್ವಶನ್ ಆಗಿದಾವ ನೋಡ್ರಿ. ಬಟ್ ವರದಿ ನೀಡಿದ್ದು ಬಹಳಷ್ಟು ಬುಕ್ ಒಳಗೆ ವರದಿ ನೇಮಕ ಆಗಿದೆ 2003 ಅಂತ ಕೊಟ್ಟಿದ್ದಾರೆ. ಬಟ್ ಅಲ್ಲ, 2002 ಒಳಗೆ ನೇಮಕ ಆಗಿತ್ತು. ಈ ಸಮಿತಿ ವರದಿ ನೀಡಿದ್ದು ಯಾವಾಗ ಅಂತಂದ್ರೆ 2003ಯಲ್ಲಿ ವರದಿ ನೀಡಿತು. 2003ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಗೌರ್ಮೆಂಟ್ ಇತ್ತು, ಅವಾಗ ವರದಿ ನೀಡಿತು. ನೆಕ್ಸ್ಟ್ ಈ ಸಮಿತಿಯ ವರದಿಯಂತೆ ಅಥವಾ ಶಿಫಾರಸ್ಸಿನಂತೆ GSTಗೆ ಸಂಬಂಧಿಸಿದಂತೆ 115ನೇ ಮಸೂದೆಯನ್ನು GSTಗೆ ಸಂಬಂಧಿಸಿದಂತೆ ಎಷ್ಟನೇ ಮಸೂದೆ? 115ನೇ ಮಸೂದೆಯನ್ನು 2014ರಲ್ಲಿ ಲೋಕಸಭೆಯಲ್ಲಿ ಮಂಡಿಸಲಾಯಿತು. ಆದರೆ ಈ ಮಸೂದೆಗೆ ಲೋಕಸಭೆಯಲ್ಲಿ ಯಾವುದೇ ತರ ಬಹುಮತ ದೊರೆಯಂಗಿಲ್ಲ. ಓಕೆ, ಲೋಕಸಭೆಯಲ್ಲಿ ಮಂಡಿಸಲಾಯಿತು ನೋಡ್ರಿ. ಯಾಕಂತಂದ್ರೆ ಅವಾಗ ಅಧಿಕಾರದಲ್ಲಿರುವಂತ ಪಕ್ಷ ಯಾವುದಿತ್ತು ಅಂತಂದ್ರೆ UPA ಗೌರ್ಮೆಂಟ್ ಇತ್ತು. UPA ಫುಲ್ ಫಾರ್ಮ್ ಗೊತ್ತಿರಬೇಕು, ಕಮೆಂಟ್ ಅಲ್ಲಿ ತೋರಿಸಬೇಕು. UPA ಫುಲ್ ಫಾರ್ಮ್ ಏನಾಯ್ತು ಅಂತ. ಅವಾಗ ಏನಂತಂದ್ರೆ ಅಧಿಕಾರದಲ್ಲಿರುವಂತ ಪಕ್ಷ UPA ಪಕ್ಷ ಇತ್ತು. ನೆಕ್ಸ್ಟ್ ಯಾರ ಕನಸಾಗಿತ್ತು ಅಂತಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಕನಸಾಗಿತ್ತು. ಅಟಲ್ ಬಿಹಾರಿ ವಾಜಪೇಯಿ ಅವರು NDA ಪಕ್ಷದ ಏನಾಗಿದ್ರು? ಅವರು NDA ಪಕ್ಷದ ಪ್ರಧಾನಿಯಾಗಿದ್ರು. NDA ಕೂಡ ಫುಲ್ ಫಾರ್ಮ್ ಹೇಳಬೇಕು ಕಮೆಂಟ್ ಬಾಕ್ಸ್ ಅಲ್ಲಿ, ಆಮೇಲೆ ಕ್ಲಾಸ್ ನೋಡಿದ ನಂತರ. ನೆಕ್ಸ್ಟ್ NDA ಪಕ್ಷದವರಾಗಿದ್ರು. ಸೊ ಅವಾಗ ಅಂದ್ರೆ NDA ಪಕ್ಷದವರು ಇದಕ್ಕೆ ಅಪೋಸ್ ಮಾಡ್ತಾರೆ. ಯಾಕಂದ್ರೆ ನಮ್ಮ ನಾಯಕರ ಕನಸಾಗಿದೆ UPA ಗೌರ್ಮೆಂಟ್ ಅಂದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಅಧೀನದಲ್ಲಿ ಏನಂತಂದ್ರೆ ನಾವ್ಯಾಕೆ GST ಜಾರಿಗೆ ತರೋಣ ಅಂತೇಳಿ NDA ಪಕ್ಷದವರು ಇದಕ್ಕೆ ಅಪೋಸ್ ಮಾಡ್ತಾರೆ. ಅಪೋಸ್ ಮಾಡಿದ ಕೂಡಲೇ ಈ ಮಸೂದೆ ಜಾರಿಗೆ ಬರಂಗಿಲ್ಲ. ಓಕೆ, ಇದು ಏನಂತಂದ್ರೆ ಹಣಕಾಸು ಮಸೂದೆ ಆಗಿತ್ತು. ಇದು ಯಾವ ಮಸೂದೆ ಆಗಿತ್ತು? ಹಣಕಾಸು ಮಸೂದೆ ಆಗಿತ್ತು. ಮನಿ ಬಿಲ್ ಆಗಿತ್ತು. ಇದು ಮಸೂದೆ ಆಗಿತ್ತು ನೋಡ್ರಿ. ನಮ್ಮಲ್ಲಿ ಏನಂತಂದ್ರ 3 ವಿಧದ ಏನಂತಂದ್ರ ಮಸೂದೆಗಳು ಕಂಡು ಬರ್ತವೆ. ಎಷ್ಟು ಬಿಲ್ ಕಂಡು ಬರ್ತಾವ? 3 ಬಿಲ್ಸ್ ನೋಡ್ತೀವಿ ನಾವು. 3 ಟೈಪ್ಸ್ ಆಫ್ ಬಿಲ್ಸ್. ಒಂದೇದು ಮನಿ ಬಿಲ್. ಮನಿ ಬಿಲ್ ಅಂತಂದ್ರೆ ಹಣಕಾಸಿನ ಮಸೂದೆ ಅಂತ ಕರಿತೀವಿ.
ಹಣಕಾಸಿನ ಮಸೂದೆಯನ್ನು ಯಾವುದಾದ್ರೂ ಒಂದು ಸದನದಲ್ಲಿ ಮಂಡಿಸಕ್ ಬರಂಗಿಲ್ಲ. ಹಣಕಾಸಿನ ಮಸೂದೆ ಇದ್ರೆ ಮೊದಲು ಮಂಡಿಸಬೇಕು, ಲೋಕಸಭೆಯಲ್ಲಿ ಮಂಡಿಸಬೇಕು. ಓಕೆ, ನೆಕ್ಸ್ಟ್ ಏನಂತಂದ್ರೆ ತಿದ್ದುಪಡಿಯ ಮಸೂದೆ ಅಂತೇಳಿ ಇರುತ್ತೆ, ಅಮೆಂಡ್ಮೆಂಟ್ ಬಿಲ್ ಅಂತ ಕರಿತೀವಿ. ತಿದ್ದುಪಡಿಯ ಮಸೂದೆ ಇದ್ರೆ ಮೊದಲು ಎಲ್ಲಿ ಮಂಡಿಸ್ಬೇಕು ಅದನ್ನ? ತಿದ್ದುಪಡಿ ಮಸೂದೆ ಇದ್ರೆ ಲೋಕಸಭೆಯಲ್ಲಿರೋ ಮಂಡಿಸ್ಕೋ, ರಾಜ್ಯಸಭೆಯಲ್ಲಿರೋ ಮಂಡಿಸ್ಕೋ, ಯಾವುದಾದ್ರೂ ಒಂದು ಸದನದಲ್ಲಿ ಮಂಡಿಸಿದ್ರು ಕೂಡ ಏನಂತಂದ್ರೆ ಚಲ್ತಾ ನಡೀತದ. ನೆಕ್ಸ್ಟ್ ಏನಂತಂದ್ರ ಸಾಮಾನ್ಯ ಮಸೂದೆ ಅಂತೇಳಿ ಇರುತ್ತೆ, ಕಾಮನ್ ಬಿಲ್ ಅಂತೇಳಿ ಇರುತ್ತೆ. ಕಾಮನ್ ಬಿಲ್ ಅನ್ನು ಮೊದಲು ಎಲ್ಲಿ ಬೇಕಾದಲ್ಲಿ ಮಂಡಿಸಬಹುದು, ಲೋಕಸಭೆಯಲ್ಲಿ ಮಂಡಿಸಬಹುದು, ರಾಜ್ಯಸಭೆಯಲ್ಲಿ ಮಂಡಿಸಬಹುದು. ಇದು ಸಕ್ಸೆಸ್ ಆಗ್ಲಿಲ್ರಿ. ನೆಕ್ಸ್ಟ್ ಇದು ಸಕ್ಸೆಸ್ ಆಗ್ಲಿಲ್ಲ ಅಂತೇಳಿ ಇದನ್ನು ಬಿಡ್ಲಿಲ್ಲ. ಮತ್ತು GST ಗೆ ಸಂಬಂಧಿಸಿದಂತೆ 122ನೇ ಮಸೂದೆಯನ್ನ 122ನೇ ಬಿಲ್ ಅಥವಾ ಮಸೂದೆಯನ್ನು ಏನೇನು ಮಾಡ್ತಾರೆ ನೋಡೋಣ. GST ಗೆ ಸಂಬಂಧಿಸಿದಂತೆ 122ನೇ ಮಸೂದೆ ನೋಡೋಣ. ಈಗ ಏನೇನಾಯ್ತ್ರಿ? GST ಗೆ ಸಂಬಂಧಿಸಿದಂತೆ 122ನೇ ಮಸೂದೆ ಬಿಲ್ಲನ್ನು ಅಥವಾ ಮಸೂದೆಯನ್ನು 2016 ಆಗಸ್ಟ್ 3ರಂದು ರಾಜ್ಯಸಭೆಯಲ್ಲಿ ಮಂಡಿಸಲಾಯಿತು. ಮತ್ತು ಇದಕ್ಕೆ ರಾಜ್ಯಸಭೆಯಲ್ಲಿ ಬಹುಮತ ಕೂಡ ದೊರೆಯಿತು. ರೈಟ್ ಮಾರ್ಕ್ ಅಂತಂದ್ರೆ ಬಹುಮತ ಸಿಕ್ಕಂಗ ಅಂತೇಳಿ ಅರ್ಥ ನೋಡ್ರಿ. ಇದು ರೈಟ್ ಮಾರ್ಕ್ ಹಾಕಿನಲ್ಲ, ರಾಜ್ಯಸಭೆಯಲ್ಲಿ ಏನು ಸಿಕ್ತು? ಬಹುಮತ ದೊರೆಯಿತು ನೋಡ್ರಿ. ಇದು ತಿದ್ದುಪಡಿಗೆ ಸಂಬಂಧಿಸಿದ ಮಸೂದೆ ಆಗಿತ್ತು, ಅದಕ್ಕೆ ನಾವು ಮೊದಲು ರಾಜ್ಯಸಭೆಯಲ್ಲಿ ಮಂಡಿಸಿದೀವಿ. ನೆಕ್ಸ್ಟ್ ರಾಜ್ಯಸಭೆಯಲ್ಲಿ ಬಹುಮತ ದೊರೆಯದ ನಂತರ ಏನು ಮಾಡಿದೀವಿ ನಾವು? GST ಗೆ ಸಂಬಂಧಿಸಿದಂತೆ 122ನೇ ಮಸೂದೆಯನ್ನ 2016 ಆಗಸ್ಟ್ 8ರಂದು ಲೋಕಸಭೆಯಲ್ಲಿ ಕೂಡ ಇದಕ್ಕೆ ಬಹುಮತ ದೊರೆಯಿತು. ಲೋಕಸಭೆಯಲ್ಲಿ ಸಹ ಇದಕ್ಕೆ ಏನಂತಂದ್ರೆ ಬಹುಮತ ದೊರೆಯಿತು. ಲೋಕಸಭೆಯಲ್ಲಿ ಬಹುಮತ ದೊರೆಯಿತು. ಈಗ ಏನು ಮಾಡಬೇಕು? ನೆಕ್ಸ್ಟ್ ರಾಜ್ಯಸಭೆಯಲ್ಲಿ ಬಹುಮತ ಸಿಕ್ತು, ಲೋಕಸಭೆಯಲ್ಲಿ ಬಹುಮತ ಸಿಕ್ತು. ನೆಕ್ಸ್ಟ್ ಏನಂದ್ರೆ ರಾಷ್ಟ್ರಪತಿ ಅಂಕಿತ ಹಾಕಬೇಕು. ರಾಷ್ಟ್ರಪತಿ ಅಂಕಿತ ಹಾಕ್ಬೇಕಂದ್ರೆ ತಿದ್ದುಪಡಿ ವಿಧಾನಗಳು ಅಂತೇಳಿ ಬರ್ತವೆ ನೋಡ್ರಿ. ನೆಕ್ಸ್ಟ್ GST ಗೆ ಸಂಬಂಧಿಸಿದ ತಿದ್ದುಪಡಿ, GST ಗೆ ಸಂಬಂಧಿಸಿದ ತಿದ್ದುಪಡಿ ಯಾವುದ್ರಿ ಅಂತಂದ್ರ ತಿದ್ದುಪಡಿ ಯಾವುದಂತಂದ್ರೆ GST ಗೆ ಸಂಬಂಧಿಸಿದ ತಿದ್ದುಪಡಿ 101ನೇ ತಿದ್ದುಪಡಿ ಆಗಿದೆ. GST ಗೆ ಸಂಬಂಧಿಸಿದ ತಿದ್ದುಪಡಿ ಯಾವುದಂತಂದ್ರ 101ನೇ. ನಮ್ಮಲ್ಲಿ ಮತ್ತೆ ತಿದ್ದುಪಡಿಯ ವಿಧಾನದಲ್ಲಿ 3 ವಿಧಾನಗಳು ಬರ್ತಾವ. ಅಮೆಂಡ್ಮೆಂಟ್ ಮೆಥಡ್ ಎಷ್ಟು ಅದಾವ? 3 ಟೈಪ್ಸ್ ಬರ್ತಾವ್ರಿ. ಸರಳ ಬಹುಮತ, ವಿಶೇಷ ಬಹುಮತದೊಂದಿಗೆ ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳ ರಾಜ್ಯ ವಿಧಾನಸಭೆಯಲ್ಲಿ ಬಹುಮತ ಕೊಡಬೇಕು. ನೋಡ್ರಿ, ಸರಳ ಬಹುಮತ ಅಂತಂದ್ರ ಹಾಜರಿದ್ದ ಸದಸ್ಯರು. ನೋಡ್ರಿ, ಒಂದು ಸದನ ನಡಿಬೇಕು ಅಂತಂದ್ರೆ ಕೋರಂ ಎಷ್ಟು ಇರಬೇಕು? 110 ಇರಬೇಕು. ಪ್ರತಿ 10 ಜನ ಸದಸ್ಯರಲ್ಲಿ ಒಬ್ರು ಮಾತ್ರ ಭಾಗಿಯಾದ್ರೆ ಸಾಕು, ಕೋರಂ ಆಗ್ತದ. ಅದು 110ರಷ್ಟು ಅಂತ ಕರಿತೀವಿ. ಕೋರಂ ಆಯಿತು. ಸದನದಲ್ಲಿ ಹಾಜರಿದ್ದ ಸದಸ್ಯರಲ್ಲಿ ಅರ್ಧಕ್ಕಿಂತ ಹೆಚ್ಚು ಒಪ್ಪಿಗೆ ಕೊಟ್ಟರೆ ಸರಳ ಬಹುಮತ. ಅಂದ್ರೆ 100 ಮಂದಿ ಆದ್ರ ಅಂತ ತಿಳ್ಕೊಡ್ರಿ. ಅದ್ರೊಳಗೆ 50 ಮಂದಿ ಕೊಟ್ಟರೆ ಸರಳ ಬಹುಮತ ಆಗಂಗಿಲ್ಲ, 51ಕ್ಕಿಂತ ಹೆಚ್ಚಾಗಬೇಕು. ಓಕೆ, ನೆಕ್ಸ್ಟ್ ವಿಶೇಷ ಬಹುಮತ ಅಂತೇಳಿ ಬರುತ್ತೆ. ವಿಶೇಷ ಬಹುಮತ ಅಂತಂದ್ರ ಸದನದಲ್ಲಿ ಹಾಜರಿದ್ದ ಸದಸ್ಯರಲ್ಲಿ 2/3ರಷ್ಟು, ಪ್ರತಿ 3 ಜನರಲ್ಲಿ ಇಬ್ಬಿಬ್ರು ಒಪ್ಪಿಗೆ ಕೊಡಬೇಕು ಅಂದಾಗ ಮಾತ್ರ ಅದು ವಿಶೇಷ ಬಹುಮತ ಆಗುತ್ತೆ. ನೆಕ್ಸ್ಟ್ 3ನೇ ವಿಧಾನ ಯಾವುದಂತಂದ್ರೆ ವಿಶೇಷ ಬಹುಮತದೊಂದಿಗೆ ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳ ರಾಜ್ಯ ವಿಧಾನಸಭೆಯಲ್ಲಿ ಒಪ್ಪಿಗೆ ಕೊಡಬೇಕು. ಹಾಗಾದ್ರೆ GST ಗೆ ಸಂಬಂಧಿಸಿದ ತಿದ್ದುಪಡಿ ವಿಧಾನ ಕೂಡ ಇದೇ ಆಗಿದೆ. GST ಗೆ ಸಂಬಂಧಿಸಿದ ತಿದ್ದುಪಡಿ ವಿಧಾನ ಯಾವುದಂತಂದ್ರೆ ಇದೇ ಆಗಿರೋದನ್ನು ನಾವು ನೋಡ್ತೀವಿ. ನೋಡ್ರಿ, ಸಿಂಪಲ್ ಇದೆ. GST ಗೆ ಸಂಬಂಧಿಸಿದ ತಿದ್ದುಪಡಿಯ ವಿಧಾನ, GST ಗೆ ಸಂಬಂಧಿಸಿದ ತಿದ್ದುಪಡಿಯ ವಿಧಾನ, ಸಂಬಂಧಿಸಿದ ತಿದ್ದುಪಡಿಯ ವಿಧಾನ ಯಾವುದಪ್ಪ? ವಿಧಾನ ಅಂತಂದ್ರೆ ಅಮೆಂಡ್ಮೆಂಟ್ ಮೆಥಡ್ ಯಾವುದಾಗಿದೆ? GST ಗೆ ಸಂಬಂಧಿಸಿದ ತಿದ್ದುಪಡಿಯ ವಿಧಾನ ಏನಪ್ಪ ಅಂತಂದ್ರ ವಿಶೇಷ ಬಹುಮತದೊಂದಿಗೆ, ಕರೆಕ್ಟ್ ಕೇಳ್ರಿ, ವಿಶೇಷ ಬಹುಮತದೊಂದಿಗೆ ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳ, ಎಷ್ಟಕ್ಕಿಂತ ಹೆಚ್ಚು? ವಿಶೇಷ ಬಹುಮತದೊಂದಿಗೆ ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳ
ರಾಜ್ಯ ವಿಧಾನಸಭೆಯಲ್ಲಿ ಒಪ್ಪಿಗೆ, ಅರ್ಧಕ್ಕಿಂತ ಹೆಚ್ಚು, ಅರ್ಧಕ್ಕಿಂತ ಹೆಚ್ಚು ರಾಜ್ಯ ವಿಧಾನಸಭೆಯಲ್ಲಿ ಒಪ್ಪಿಗೆ, ವಿಧಾನಸಭೆಯಲ್ಲಿ ಏನಾಗಬೇಕು, ವಿಧಾನಸಭೆಯಲ್ಲಿ ಒಪ್ಪಿಗೆ ಕೊಡಬೇಕು, ಒಪ್ಪಿಗೆ ನೀಡಬೇಕು. ಓಕೆ, ನೆಕ್ಸ್ಟ್ GST ಮಸೂದೆಗೆ ಒಪ್ಪಿಗೆ ನೀಡಿದ ಮೊದಲ ರಾಜ್ಯ ಯಾವುದು ನೋಡೋಣ. ಈಗ GST ಮಸೂದೆಗೆ ಒಪ್ಪಿಗೆ ನೀಡಿದ ಮೊದಲ ರಾಜ್ಯ ಕರೆಕ್ಟ್ ಆಗಿ ತಿಳ್ಕೊಳ್ರಿ. GST ಮಸೂದೆಗೆ ಕರೆಕ್ಟ್ ತಿಳ್ಕೊಳ್ರಿ. ಇಲ್ಲಿ GST ಮಸೂದೆಗೆ ಒಪ್ಪಿಗೆ ನೀಡಿದ ರಾಜ್ಯಗಳು, ನೀಡಿದ ಸ್ಟೇಟ್ಸ್ ಅಥವಾ ರಾಜ್ಯಗಳು, ಸ್ಟೇಟ್ಸ್ ಅಂತ ನೋಡ್ಬಿಡೋಣ. ಸ್ಟೇಟ್ಸ್ ಅಂತ ಯಾವ ರಾಜ್ಯಗಳು ಒಪ್ಪಿಗೆ ನೀಡಿದಾವೆ ನೋಡ್ರಿ, ಇಲ್ಲಿ ಕರೆಕ್ಟಾಗಿ ತಿಳ್ಕೊಳ್ರಿ. ಮೊದಲನೇ ರಾಜ್ಯ ಇದೆ ರೀ ಅಸ್ಸಾಂ. ಯಾವುದು? ಅಸ್ಸಾಂ ಅಂತ ಕರಿತೀವಿ. ಯಾವ ರಾಜ್ಯ? ಅಸ್ಸಾಂ. ಈ ಅಸ್ಸಾಂ ಯಾವಾಗ್ರಿ ಅಂತಂದ್ರೆ 2016 ಆಗಸ್ಟ್ 12ಗೆ ಒಪ್ಪಿಗೆ ಕೊಡ್ತು. 2012 ಅಲ್ಲ, 2016 ಸ್ನೇಹಿತರೆ ನೋಡ್ರಿ. 2016 ಆಗಸ್ಟ್ ಯಾವಾಗ 12ಗೆ ಏನಂತಂದ್ರೆ ಅಸ್ಸಾಂ ಒಪ್ಪಿಗೆ ಕೊಡ್ತು. ನೆಕ್ಸ್ಟ್ ಎರಡನೇ ರಾಜ್ಯ ಇದೆ ರೀ ಬಿಹಾರ ಒಪ್ಪಿಗೆ ಕೊಟ್ಟಿದ್ದು 2016 ಆಗಸ್ಟ್ 16ಗೆ ಬಿಹಾರ್ ಒಪ್ಪಿಗೆ ಕೊಡ್ತು. ನೆಕ್ಸ್ಟ್ ಮೂರನೇ ರಾಜ್ಯ ಯಾವುದು ಅಂತಂದ್ರೆ ಜಾರ್ಖಂಡ್ ರೀ. ಜಾರ್ಖಂಡ್ ರಾಜ್ಯ ಒಪ್ಪಿಗೆ ಕೊಡ್ತು. ಜಾರ್ಖಂಡ್ ರಾಜ್ಯ ಬಂದ್ಬಿಟ್ರೆ 2016 ಆಗಸ್ಟ್ 17ಗೆ ಒಪ್ಪಿಗೆ ಕೊಡ್ತು. ನೆಕ್ಸ್ಟ್ ಏನಂತಂದ್ರೆ GST ಮಸೂದೆಗೆ ಕರ್ನಾಟಕ ಒಪ್ಪಿಗೆ ನೀಡಿದ್ದು. GST ಮಸೂದೆಗೆ ಕರ್ನಾಟಕ ಯಾವಾಗ ಒಪ್ಪಿಗೆ ನೀಡಿತು ನೋಡೋಣ. GST ಮಸೂದೆಗೆ ಕರ್ನಾಟಕ ಒಪ್ಪಿಗೆ ನೀಡಿದ್ದು. ಯಾವಾಗ ಕರ್ನಾಟಕ ಒಪ್ಪಿಗೆ ನೀಡ್ತೀರಿ ಇದಕ್ಕ? ಕರ್ನಾಟಕ ಒಪ್ಪಿಗೆ ನೀಡಿದ್ದು 2017 ಜೂನ್ 15ಗೆ ಕೊಟ್ಟಿದೆ. ಜೂನ್ 15ಕ್ಕೆ ಕರ್ನಾಟಕ ಒಪ್ಪಿಗೆ ನೀಡ್ತು. ನೆಕ್ಸ್ಟ್ ಸರ್ ಕರ್ನಾಟಕ ಒಪ್ಪಿಗೆ ಕೊಟ್ಟಿದ್ದು ರಾಷ್ಟ್ರಪತಿ ಅಂಕಿತ ಹಾಕಿದ ನಂತರ ನಾವೇನಂತಂದ್ರೆ ಕೊಟ್ಟಿವಿ. ನೆಕ್ಸ್ಟ್ GST ಮಸೂದೆಗೆ ಒಪ್ಪಿಗೆ ನೀಡಿದ ಕೊನೆಯ ರಾಜ್ಯ ಯಾವುದು ಅಂತ ಕೇಳಿದ್ರ, ಕೊನೆಯ ರಾಜ್ಯ ಇದೆ ರೀ ಜಮ್ಮು ಮತ್ತು ಯಾವ್ದ್ರಿ? ಕಾಶ್ಮೀರ್ ಅಂತೇಳಿ ಹೇಳ್ತೀವಿ. ಕಾಶ್ಮೀರ್. ಸರ್ ಏನ್ರಿ ಸರ್ ಜಮ್ಮು ಮತ್ತು ಕಾಶ್ಮೀರ್ ಅಂತ ಹೇಳತ್ತಿರಲ್ರಿ, ಇದು ಕೇಂದ್ರಾಡಳಿತ ಪ್ರದೇಶ ಅಲ್ಲಿ ಏನ್ರಿ? ನೋಡ್ರಿ ಸ್ನೇಹಿತರೆ, ಇದು ಒಪ್ಪಿಗೆ ನೀಡಿದ ಯಾವಾಗ ಜಮ್ಮು ಮತ್ತು ಕಾಶ್ಮೀರ ಅಂತಂದು ಕೇಳಿದ್ರ ನೋಡ್ರಿ, ಕರೆಕ್ಟಾಗಿ ತಿಳ್ಕೊಳ್ರಿ. ಜಮ್ಮು ಮತ್ತು ಕಾಶ್ಮೀರ 2017 ಜುಲೈ 5ಕ್ಕೆ ಒಪ್ಪಿಗೆ ಕೊಟ್ಟಿದೆ. ಜುಲೈ 5ಕ್ಕೆ. ಸರ್ ಯಾಕ್ರಿ ಜಾರಿಗೆ ಬಂದ ನಂತರ ಒಪ್ಪಿಗೆ ಕೊಟ್ಟಿದ್ರಿ? ಜಾರಿಗೆ ಬಂದ ನಂತರ ನೀ ಹ್ಞೂ ಅಂದ್ರೂ ಒಪ್ಕೊಳ್ಬೇಕು, ಹ್ಞೂ ಅಂದ್ರೂ ಒಪ್ಕೊಳ್ಬೇಕು. ಇದು ಹ್ಞೂ ಅಲ್ಲಿ ಅಂದ್ ಯಾಕೆ ಕೆಡಿಸ್ಕೊಳ್ಳೋದು ಅಂತ ಹೇಳಿ ಏನು ಮಾಡಿದ್ರು? ಹ್ಞೂ ಅಂದ್ರು. ಕೊನೆಯದಾಗಿ ಒಪ್ಪಿಗೆ ಕೊಟ್ಟಿದ್ದ ರಾಜ್ಯ ಜಮ್ಮು ಮತ್ತು ಕಾಶ್ಮೀರ. ಯಾಕಂತಂದ್ರೆ ಜಮ್ಮು ಮತ್ತು ಕಾಶ್ಮೀರ 2019 ಆಗಸ್ಟ್ 5ಕ್ಕೆ ಜಮ್ಮು ಮತ್ತು ಕಾಶ್ಮೀರ ಅಲ್ಲಿ ಏನಂತಂದ್ರ 370 ಆರ್ಟಿಕಲ್ ಪ್ಲಸ್ 35A ಆರ್ಟಿಕಲ್ ಅನ್ನು ನಾವು ರದ್ದುಪಡಿಸಿವಿ. ಮತ್ತೆ ನೆಕ್ಸ್ಟ್ ಏನಂತಂದ್ರೆ 2019 ಅಕ್ಟೋಬರ್ 31ಕ್ಕೆ ಜಮ್ಮು ಮತ್ತು ಕಾಶ್ಮೀರನ್ನ ರಾಜಸ್ಥಾನದಿಂದ ತೆಗೆದುಹಾಕಿ UT ಸ್ಟೇಟಸ್ ಕೊಟ್ಟಿವಿ. UT ಸ್ಟೇಟಸ್ ಅಂದ್ರೆ ಗೊತ್ತಾಗ್ತದ? ಯೂನಿಯನ್ ಟೆರಿಟರೀಸ್. ಸರಿ, ಜಮ್ಮು ಮತ್ತು ಕಾಶ್ಮೀರ ಅಂತೂ ರಾಜ್ಯ ಐತ್ರಿ. GST ಮಸೂದೆಗೆ ಒಪ್ಪಿಗೆ ನೀಡಿದ ಕೊನೆಯ ರಾಜ್ಯ ಈಗ ಯಾವುದು? ಜಮ್ಮು ಮತ್ತು ಕಾಶ್ಮೀರ ಆಪ್ಷನ್ಸ್ ಅಲ್ಲಿ ಇರ್ಲಿಲ್ಲ ಅಂದ್ರೆ ಯಾವ್ದು ಹಾಕೋಣ ಸರ್ ಅಂತ ಕೇಳಿದ್ರ, ಜಮ್ಮು ಮತ್ತು ಕಾಶ್ಮೀರ ಆಪ್ಷನ್ಸ್ ಅಲ್ಲಿ ಇರ್ಲಿಲ್ಲ ಅಂತಂದ್ರೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಲಾಸ್ಟ್ ಸ್ಟೇಟ್ ಯಾವ್ದು ಹಾಕ್ರಿ ಗೊತ್ತಾ? ಜಮ್ಮು ಮತ್ತು ಕಾಶ್ಮೀರ ಇರ್ಲಿಲ್ಲ ಅಂತಂದ್ರ ಲಾಸ್ಟ್ ಸ್ಟೇಟ್ ಹಾಕ್ಬೇಕ್ರಿ. ಯಾವ್ದಂತಂದ್ರೆ ಮಣಿಪುರ ಯಾವಾಗ ಅಂತಂದ್ರೆ 2017 ಜೂನ್ 30ಗೆ ಒಪ್ಪಿಗೆ ನೀಡಿರೋದನ್ನು ನಾವು ನೋಡ್ತೀವಿ. ಮಣಿಪುರ ಹಾಕಬೇಕು. ಸರ್ GST ಮಸೂದೆಗೆ ಸಂಬಂಧಪಟ್ಟಂಗೆ ಮಸೂದೆ ಯಾವ್ದಂತ ಕೇಳಿದ್ರಿ, ಯಾವ್ದು ಹಾಕೋಣ ಸರ? 115ನೇ ಮಸೂದೆನು ಹೇಳಿದ್ರಿ, 115th ಬಿಲ್ ಅಂತೇಳಿ ಹೇಳಿದ್ರಿ ಸರ. ಪ್ಲಸ್ ಏನಂತಂದ್ರೆ 122 ಬಿಲ್ಸ್ ಅಂತೇಳಿ ಕೂಡ ಏನಂತಂದ್ರೆ 122ನೇ ಬಿಲ್ ಅಂತೇಳಿ ಕೂಡ ಹೇಳಿದಿರಿ ಸರ್. ಯಾವ್ದು ತಗೊಳ್ಳೋಣ? ಸಿಂಪಲ್ ಆಗಿ ಉತ್ತರ ಕರ್ನಾಟಕ ಆಡು ಭಾಷೆಯಲ್ಲಿ ಹೇಳಬೇಕು ಅಂತಂದ್ರೆ ನೋಡ್ತಮ್ಮ, ಮದುವೆ ಆಗಾಕಂತೇಳಿ ಹುಡುಗಿ ನೋಡಕ್ ಹೋಗ್ತೀಯ. ಹುಡುಗಿ ನೋಡಕ್ ಹೋದಾಗ ಏನಂತಂದ್ರೆ ಎಲ್ಲೆಲ್ಲೋ ಹುಡುಗಿ ನೋಡಕ್ ಹೋಗ್ತೀಯ.
ನೋಡ್ ಬಂದಿದ್ದ ಆಮೇಲೆ ಏನಂತಂದ್ರೆ ಒಂದು 10 ಕಡೆ ನೋಡ್ ಬರ್ತೀಯ. ಎಷ್ಟು ಕಡೆ ನೋಡ್ ಬರ್ತೀಯ? 10 ಕಡೆ ಹೋಗಿ ನೋಡ್ ಬರ್ತೀಯ. ಒಂದು 8 ಕಡೆ ನಿನಗೆ ರಿಜೆಕ್ಟ್ ಅವ್ರು ಮಾಡಿರ್ತಾರೆ, ಒಂದು 2 ಕಡೆ ನೀ ರಿಜೆಕ್ಟ್ ಮಾಡಿ ಬಂದಿರ್ತೀಯ ನೋಡಿ. ಮತ್ತು ಆಮೇಲೆ ಏನಂತಂದ್ರೆ 11ನೇದವಳು ಅಥವಾ 12ನೇದವಳಿಗೆ ನೀನೆ ಮದುವೆ ಆಗ್ತೀಯ. ಎಷ್ಟು ಜನ ಹೆಂಡತಿಯರೋ ನಿನಗಂತಂದ್ರೆ ಒಬ್ಬಕ್ಕೆ ಹೆಸರು ಹೇಳ್ತೀವೋ, ಇಲ್ಲಿ ನೋಡ್ ಬಂದಿದ್ದು ಎಲ್ಲರ ಹೆಸರು ಹೇಳ್ತೀವೋ. ಸೊ ಅದು ಒಬ್ಬಕ್ಕೆ ಹೆಸರು ಅಷ್ಟೇ ಹೇಳ್ಬೇಕಾಗ್ತದಲ್ಲ. ಸೊ ಅದಕ್ಕೆ ಇಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದ? GST ಗೆ ಸಂಬಂಧಿಸಿದ ಮಸೂದೆ ಯಾವುದು ಅಂತಂದ್ರೆ 122 ಅಂತಿಮವಾಗಿ ಜಾರಿಗೆ ಯಾವ್ದು ಬಂತಲ್ಲ ಅದನ್ನು ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ. GST ಗೆ ಸಂಬಂಧಿಸಿದ ಮಸೂದೆ ಬಂದ್ಬಿಟ್ರ ಬಿಲ್ ಯಾವ್ದಂತಂದ್ರ 122ನೇ ಬಿಲ್ ಮಾತ್ರ ಆಗ್ತದ. ಓಕೆ, ಇದು ಗೊತ್ತಿರಬೇಕು. GST ಮಸೂದೆಗೆ ಒಪ್ಪಿಗೆ ಕೊಡ್ತು. ಸರ್, GST ಅನ್ನು ಜಾರಿಗೆ ತಂದ ಮೊದಲ ರಾಜ್ಯ ಯಾವುದ್ರಿ ಅಂತೇಳಿ ಹುಡುಗರು ಬಹಳಷ್ಟು ಕನ್ಫ್ಯೂಸ್ ಮಾಡ್ತಿರ್ತಾರೆ, ಅವ್ರಿಗೆ ಅವರೇ ಕನ್ಫ್ಯೂಸ್ ಆಗ್ತಿರ್ತಾರೆ. GST ಅನ್ನು ನಾವು ಮೊದಲು ಈ ರಾಜ್ಯ ಆ ರಾಜ್ಯ ಅಂತೇಳಿ ಅಳವಡಿಸ್ಕೊಂಡಿಲ್ಲ. 2017 ಈಗ ಏನಂತಂದ್ರೆ ಮಸೂದೆ ಆಯಿತು, ಒಪ್ಪಿಗೆ ಕೊಡ್ತು, ಎಲ್ಲ ಆಯಿತು. ಈಗ ರಾಷ್ಟ್ರಪತಿಯವ್ರ ಅಂಕಿತ ಬೀಳಬೇಕು. ರಾಷ್ಟ್ರಪತಿ ಅಂಕಿತ ಅಥವಾ ಒಪ್ಪಿಗೆ ಯಾವಾಗ ಅಂತಂದ್ರೆ 2016 ಸೆಪ್ಟೆಂಬರ್ 8ಕ್ಕೆ ಅಂದಿನ ರಾಷ್ಟ್ರಪತಿಯಾಗಿರುವಂಥ ಪ್ರಣಬ್ ಮುಖರ್ಜಿ ಅವರು GST ಮಸೂದೆಗೆ ಒಪ್ಪಿಗೆ ಕೊಡ್ತಾರೆ. ಒಪ್ಪಿಗೆ ಕೊಡ್ತು. ಈ ಒಪ್ಪಿಗೆ ಕೊಟ್ಟಿದ್ದ ದಿನಾನೇ ನಾವು ಜಾರಿಗೆ ತಂದಿಲ್ಲ. ಓಕೆ, ಒಪ್ಪಿಗೆ ಏನು ಕೊಟ್ಬಿಟ್ರಪ್ಪ 2016 ಸೆಪ್ಟೆಂಬರ್ 8ಕ್ಕೆ ಒಪ್ಪಿಗೆ ಕೊಟ್ಟರು. ಬಟ್ ಒಪ್ಪಿಗೆ ಕೊಟ್ಟಿದ್ದ ದಿನಾನೇ ನಾವು ಏನಂತಂದ್ರ GST ಜಾರಿಗೆ ತರಲಿಲ್ಲ. ಒಂದಿನ ಏನಂತಂದ್ರೆ ಚಲೋ ದಿನ ನೋಡಿ ಮಸ್ತ್ ಡೆಕೋರೇಷನ್ ಮಾಡಿ ಮಸ್ತ್ ಏನು ಮಾಡಿ ನಾವು ಏನಂತಂದ್ರೆ ಎಲ್ಲ ಗಣ್ಯರನ್ನು ಕರೆಸಿ 2000 ಕರೆಕ್ಟ್ ಕೇಳ್ರಿ ಇಲ್ಲಿ 2017 ಜುಲೈ 1ಕ್ಕೆ ಇಡೀ ದೇಶದಲ್ಲಿ ನಾವು ಎಟ್ ಎ ಟೈಮ್ ಆಗಿ ಹ್ಯಾಪಿ ಬರ್ಡೇ ಟು ಯು GST ಅಂತೇಳಿ ಎಟ್ ಎ ಟೈಮ್ ಸೆಲೆಬ್ರೇಷನ್ ಮಾಡಿವಿ. ಇಡೀ ದೇಶ ತುಂಬ ಏನಂತಂದ್ರೆ GST ಜಾರಿಗೆ ತಂದಿವಿ. ಸರ್, ಅಂದಿದ್ದ ರಾಜ್ಯಗಳು ಅಷ್ಟೇನಾ? ಅಂದಿದ್ದಿಲ್ಲ. ಒಪ್ಪಿಗೆ ನೀಡಿದ ರಾಜ್ಯಗಳು ಮತ್ತು ಒಪ್ಪಿಗೆ ನೀಡಲಾರದ ರಾಜ್ಯಗಳು ಕೂಡ ಏನಂತಂದ್ರೆ ಎಟ್ ಎ ಟೈಮ್ ಜುಲೈ 1ಕ್ಕೆ 2017ಗೆ GST ಜಾರಿಗೆ ತಂದಾರೆ. ಇದು ನಿಮಗೆ ಗೊತ್ತಿರಬೇಕು. ಇದು ಜಾರಿಗೆ ಬಂದಾಗ ಪ್ರಣಬ್ ಮುಖರ್ಜಿ ಇದ್ರು ರಾಷ್ಟ್ರಪತಿ, ನಮ್ಮ ನರೇಂದ್ರ ಮೋದಿ ಸಾಹೇಬರಿದ್ರು ಪ್ರಧಾನಿ, ಹಣಕಾಸು ಮಂತ್ರಿ ಇದ್ರು ಅರುಣ್ ಜೇಟ್ಲಿ, RBI ಗವರ್ನರ್ ಇದ್ರು ಉರ್ಜಿತ್ ಪಟೇಲ. ಇಷ್ಟೆಲ್ಲ ನಿಮಗೆ ಗೊತ್ತಿರಬೇಕು. ಸಿಂಪಲ್ ಇದೆ. RBI ಗವರ್ನರ್ ಯಾರಿದ್ರು? ಉರ್ಜಿತ್ ಪಟೇಲ್. ಸರಿಯಾದ ಉತ್ತರ ಇರೋದನ್ನು ನಾವು ನೋಡ್ತೀವಿ. ನೋಡಿ, ಯಾರಿದ್ರು? ಉರ್ಜಿತ್ ಪಟೇಲ್ ಅವರು ಏನಿದ್ರು RBI ಗವರ್ನರ್ ಇರುವುದನ್ನು ನಾವು ನೋಡ್ತೀವಿ. ಯಾರಿದ್ರು? ಉರ್ಜಿತ್ ಪಟೇಲ್ ಅವರು RBI ಗವರ್ನರ್ ಇರೋದನ್ನು ನಾವು ನೋಡ್ತೀವಿ. ಸಿಂಪಲ್ ಇದೆ. ನೆಕ್ಸ್ಟ್, ಇದಾದ ನಂತರ ನೋಡ್ರಿ ಸ್ನೇಹಿತರೆ, GST ಬಿಲ್ ಅನ್ನು ಪಾವತಿಸಿದ ಮೊದಲ ರಾಜ್ಯ ಯಾವುದು? GST ಬಿಲ್ ಅನ್ನು ಪಾವತಿಸಿದ ಮೊದಲ ಸ್ಟೇಟ್ ಯಾವುದು? ಮೊದಲ ಸ್ಟೇಟ್ ಯಾವುದಾಗಿದೆ ಅಥವಾ ಮೊದಲ ರಾಜ್ಯ ಯಾವುದು? GST ಬಿಲ್ ಅನ್ನು ಪಾವತಿಸಿದ ಮೊದಲ ರಾಜ್ಯ ಯಾವುದು ಅಂತಂದ್ರ ಮೊದಲ ರಾಜ್ಯ ಯಾವುದ್ರಿ? ತೆಲಂಗಾಣ ಸ್ಟೇಟ್ ಆಗಿದೆ. ಯಾವುದಾಗಿದೆ? ತೆಲಂಗಾಣ ಸ್ಟೇಟ್ ಆಗಿದೆ, ಅಥವಾ TS ಅಂತ ಕರಿತೀವಿ. TS ಅಂತಂದ್ರ ತೆಲಂಗಾಣ ಸ್ಟೇಟ್ ಅಂತ ಕರಿತೀವಿ. ಸಿಂಪಲ್ ಇದೆ. ನೆಕ್ಸ್ಟ್, ಇದಾದ ನಂತರ ನೋಡ್ರಿ, GST ನೆಟ್ವರ್ಕ್ ಅನ್ನು ರೂಪಿಸಿದ ಸಂಸ್ಥೆ ಯಾವುದು? GST ನೆಟ್ವರ್ಕ್ ರೂಪಿಸಿದ ಸಂಸ್ಥೆ ಯಾವುದು? GST ನೆಟ್ವರ್ಕ್ ಅನ್ನು ರೂಪಿಸಿದ ಸಂಸ್ಥೆ ರೀ ಇನ್ಫೋಸಿಸ್ ಆಗಿದೆ. ಇನ್ಫೋಸಿಸ್ ನಾರಾಯಣಮೂರ್ತಿ ಅವರ ಸಂಸ್ಥಾಪಕರು. ಇದಕ್ಕೆ GST ನೆಟ್ವರ್ಕ್ ಅಂತಂದ್ರ GST ಇನ್ ಅಂತೇಳಿ ಬರುತ್ತೆ ಸ್ನೇಹಿತರೆ. ನೋಡಿ, GST ಇನ್ ಅಂತೇಳಿ ಬರುತ್ತೆ. GST ಇನ್ ಅಂತಂದ್ರ GST ಐಡೆಂಟಿಫಿಕೇಶನ್ ನಂಬರ್ ಅಂತ ಕರಿತೀವಿ. ಯಾವ ನಂಬರ್? GST ಐಡೆಂಟಿಫಿಕೇಶನ್ ನಂಬರ್ ಅಂತ ಕರಿತೀವಿ. ಇದನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು ಅಂತಂದ್ರ ಇನ್ಫೋಸಿಸ್ ಅನ್ನೋದೇನಂತಂದ್ರ ಈ GST ನೆಟ್ವರ್ಕ್ ಅನ್ನು ರೂಪಿಸಿದ ಅಂತಂದ್ರೆ ಸೀರಿಯಲ್ ನಂಬರ್ ರೀ. ಓಕೆ, ಸೀರಿಯಲ್ ನಂಬರ್ ಕೊಡುವಂಥದ್ದು. ಓಕೆ, ಇದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್, GST ಇ-ವೇ ಬಿಲ್ ಅಂತೇಳಿ ಬರುತ್ತೆ ರೀ. ಯಾವ ಬಿಲ್ ರೀ? GST ಇ-ವೇ ಬಿಲ್. ಕರೆಕ್ಟಾಗಿ ತಿಳ್ಕೊಳ್ಬೇಕು. GST ಇ-ವೇ ಬಿಲ್ ಅಂತೇಳಿ ಬರುತ್ತೆ. GST ಇ-ವೇ ಬಿಲ್ ಅಂತೇಳಿ ಬರುತ್ತೆ. ಇ-ವೇ ಬಿಲ್ ಅಂತೇಳಿ ಇರುತ್ತೆ. GST ಎಲೆಕ್ಟ್ರಾನಿಕ್ ಬಿಲ್ ಅಂತ ಕರಿತೀವಿ. GST ಎಲೆಕ್ಟ್ರಾನಿಕ್ ಬಿಲ್. GST ಜಾರಿಗೆ ಬಂದಾಗ GST ಇ-ವೇ ಬಿಲ್ ಇರಲಿಲ್ಲ.
2018 2018ರಿಂದ ಈ GST ಇ-ವೇ ಬಿಲ್ ಅನ್ನು ಅಳವಡಿಸಿಕೊಳ್ಳಲಾಗಿದೆ ಅಥವಾ ಜಾರಿಗೆ ತರಲಾಗಿದೆ. GST ಇ-ವೇ ಬಿಲ್. GST ಇ-ವೇ ಬಿಲ್ ಅಂತಂದ್ರೆ ಸಿಂಪಲ್ ಇದೆ ರೀ. ಪ್ರಾರಂಭದಲ್ಲಿ ಇಲ್ಲಿ ಒಂದು ಊರು, ಇಲ್ಲಿ ಒಂದು ಊರು. ಇದು ಯಾವ ಊರು? ಇದು ಏನಂತಂದ್ರೆ ಸನಿಪೂರು. ಇದು ಯಾವುದು? ಹನಿಪೂರು. ಈ ಸನಿಪೂರದಿಂದ ಹನಿಪೂರಕ್ಕೆ ಏನಂತಂದ್ರೆ ಸರಕುಗಳನ್ನು ನಾವು ಎದ್ರೊಳಗೆ ತಗೊಂಡು ಹೋಗ್ಬೇಕು? ಟ್ರಕ್ಕಲ್ಲಿ. ಇದರ ಸನಿಪೂರಿಂದ ಹನಿಪೂರಿಗೆ ಎಷ್ಟು ಡಿಸ್ಟೆನ್ಸ್ ಎಷ್ಟು ಇರಬೇಕು ಅಂತಂದ್ರೆ 20ರಿಂದ 30 ಕಿಲೋಮೀಟರ್ ಡಿಸ್ಟೆನ್ಸ್ ಇರಬೇಕು. ಎಷ್ಟು? 20ರಿಂದ 30 ಕಿಲೋಮೀಟರ್ ದೂರ ಇರಬೇಕು. ಮತ್ತು ಈ ಡಿಸ್ಟೆನ್ಸಲ್ಲಿ ಏನಂತಂದ್ರೆ ಎಷ್ಟು ಮೌಲ್ಯದ? 49,999 ರೂಪಾಯಿಗಿಂತ ಹೆಚ್ಚು ಮೌಲ್ಯದ ಸರಕುಗಳನ್ನು, ಎಷ್ಟ್ರಿ? 49,999ಕ್ಕಿಂತ ಹೆಚ್ಚು ಮೌಲ್ಯದ ಸರಕುಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುವಾಗ, ಎಲ್ಲಿಂದ ಎಲ್ಲಿ ಸಾಗಿಸ್ಬೇಕು? ಇಲ್ಲಿಂದ ಇಲ್ಲಿ. ಟ್ರಕ್ ಒಳಗೆ ಏನಂತಂದ್ರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಏನಂದ್ರೆ ಸಾಗಿಸ್ಬೇಕು. ಇದು ಏನಂತಂದ್ರೆ ಟ್ರಕ್ ಅಂತ ತಿಳ್ಕೊಳ್ರಿ. ಇದು ಏನಾಗಿದೆ? ಟ್ರಕ್ ಆಗಿದೆ. ಸ್ವೈಕ್. ಇಲ್ಲಿ ಒಂದು ಗಾಲಿ, ಇಲ್ಲಿ ಒಂದು ಗಾಲಿ, ಇಲ್ಲಿ ಒಂದು ಗಾಲಿ, ಇಲ್ಲಿ ಒಂದು ಗಾಲಿ. ಇದು ಏನಂತಂದ್ರೆ ಹಳೆ ಕಾಲದ ಏನೋ ಟಿಪ್ಪರ್ ಐತಿ. ಇದು ಏನಾಗಿದೆ? ಇದು ಏನಂತಂದ್ರೆ ಹಿಂದ ಇಂಡಿಕೇಟರ್. ಓಕೆ, ಇಲ್ಲಿ ಬಂಪರ್. ಇದು ಈ ಟ್ರಕ್ ಒಳಗೆ ಏನಂತಂದ್ರೆ ನಾವು ಸರಕುಗಳನ್ನು ಏನಂತಂದ್ರೆ 49,000ಕ್ಕಿಂತ ಹೆಚ್ಚು, 49,999ಕ್ಕಿಂತ ಹೆಚ್ಚು ಮೌಲ್ಯದ ಸರಕುಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುವಾಗ ವಿಧಿಸುವಂತ ತೆರಿಗೆ. ಸರ್, ಎಷ್ಟು ಪರ್ಸೆಂಟೇಜ್ ಹಾಕ್ತಾರೆ? GST ಎಷ್ಟು ಪರ್ಸೆಂಟೇಜ್ ಹಾಕ್ತಾರೆ ಅಂತೇಳಿ ನಿಖರವಾಗಿ ಹೇಳಕ್ಕಾಗಿಲ್ಲ. GST ಎಂಬುದು ಸ್ಥಳದಿಂದ ಸ್ಥಳಕ್ಕೆ, ಪ್ರದೇಶದಿಂದ ಪ್ರದೇಶಕ್ಕೆ, ಏರಿಯಾದಿಂದ ಏರಿಯಾಕ್ಕೆ, ವಸ್ತುಗಳ ಕ್ವಾಲಿಟಿ ಕ್ವಾಂಟಿಟಿ ಆಧಾರದ ಮೇಲೆ GST ಬಿಲ್ ಅನ್ನೋದನ್ನು ನಾವು ಡಿಸೈಡ್ ಮಾಡ್ತೀವಿ. GST ಟ್ಯಾಕ್ಸ್ ಅನ್ನು ಡಿಸೈಡ್ ಮಾಡ್ತೀವಿ. ನೀನು ಫುಟ್ಪಾತ್ ಮೇಲೆ ನೀನು ಎಗ್ ರೈಸ್ ತಿಂದ್ರೆ ನಿನಗೆ ಟ್ಯಾಕ್ಸ್ ಇರಂಗಿಲ್ಲ. ಅದೇ ಎಗ್ ರೈಸ್ ನೀನು 5 ಸ್ಟಾರ್ ಹೋಟೆಲ್ ಅಂತ ದೊಡ್ಡ ದೊಡ್ಡ ಹೋಟೆಲ್ ಇರ್ತಾವಲ್ಲ, ಬಿಗ್ ಪ್ರಮಾಣದಲ್ಲಿ ಏನಂತಂದ್ರೆ ಹೋಟೆಲ್ಸ್ಗಳು ಇರ್ತಾವಲ್ಲ, ಆ ಹೋಟೆಲ್ಸ್ಗಳಿಗೆ ಹೋಗಿ ತಿಂದ್ರು ನೀನು ಏನು ಮಾಡ್ತಾರೆ? ನಿನಗೆ 28% ಹಾಕ್ತಾರೆ. ಡಿಪೆಂಡ್ ಆನ್ ಏನಂತಂದ್ರೆ ಏರಿಯಾ ಆ್ಯಂಡ್ ಕ್ವಾಲಿಟಿ ಕ್ವಾಂಟಿಟಿ ಬೇಸ್ ಮೇಲೆ ಏನಂತಂದ್ರೆ GST ಡಿಸೈಡ್ ಆಗ್ತದ. ಸರಿ, GST ಇ-ವೇ ಬಿಲ್ ಮೊದಲ ಸ್ಟಾರ್ಟಿಂಗ್ ಏನಂತಂದ್ರೆ 2018 ಒಳಗೆ 49,000, ಮೋರ್ ದೆನ್ 49,999 ಇತ್ತು. ಇದರ ಪ್ರಮಾಣವನ್ನು ಕಡಿಮೆ ಮಾಡಿದರೆ ಎಷ್ಟೇ ಪ್ರಮಾಣದ ಸರಕುಗಳನ್ನು ನೀನು ಸಾಗಿಸಬೇಕಂತಂದ್ರೆ ಮುಂಚಿತವಾಗಿ GST ಇ-ವೇ ಬಿಲ್ ಅನ್ನು ಪಡೆದುಕೊಳ್ಳಲೇಬೇಕಾಗುತ್ತದೆ. ಯಾಕಂತಂದ್ರೆ ತೆರಿಗೆ ನೀ ಏನು ಮಾಡ್ತೀಯಾ? ಇಲ್ಲಿ ಒಂದು 5 ಲಕ್ಷದ ಏನಂತಂದ್ರೆ ಸರಕುಗಳನ್ನು ಇಲ್ಲಿ ತುಂಬಿಕೊಂಡು ಹೋಗ್ತಿರ್ತೀಯಾ, ಬಿಲ್ ಮಾಡಿಸ್ತಿರ್ತೀಯಾ ಬರೀ 50,000 ಮಾತ್ರ. ಅವಾಗ ಈ ಗೂಡ್ಸ್ಗೆ ಸಂಬಂಧಿಸಿದಂತೆ ಆಫೀಸರ್ಸ್ಗಳು ಏನಂತಂದ್ರೆ ಬಂದು ನಿಮ್ಗೆ ಕೇಳಿದಾಗ ಅವಾಗ ಏನಂತಂದ್ರೆ ಬಿಲ್ ತೋರಿಸಿದ್ದಕ್ಕೂ ಮತ್ತು ಈ ಗೂಡ್ಸ್ ಟ್ರಕ್ ಒಳಗೆ ಸೇಮ್ ಇರಬೇಕು. ಜಾಸ್ತಿ ಇದ್ರೆ ಏನಂತಂದ್ರೆ ಜಾಸ್ತಿ ಇದ್ದಿದ್ದ ಪ್ರಾಡಕ್ಟನ್ನು ಸೀಸ್ ಮಾಡಿಬಿಡ್ತಾರೆ. ಸರ್, ಕಡಿಮೆ ಇದ್ರೆ ತುಂಬಿಕೊಡ್ತಾರೇನ್ರಿ? ತುಂಬಿಕೊಡ್ತಾರೆ. ನಿಮ್ಗೆ ತುಂಬಿಕೊಡಂಗಿಲ್ಲ. ಓಕೆ, ಇದು ಗೊತ್ತಿರಬೇಕು. GST ಇ-ವೇ ಬಿಲ್, GST ಎಲೆಕ್ಟ್ರಾನಿಕ್ ಬಿಲ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ GST ಇನ್ಪುಟ್ ಕ್ರೆಡಿಟ್ ಅಂತೇಳಿ ಬರುತ್ತೆ. ಈಗ ಇದು ಕಾನ್ಸೆಪ್ಟ್ ಆಥರ್ ಬುಕ್ ಒಳಗೆ ಇವೆಲ್ಲ ಇಲ್ಲೋ ತಮ್ಮಗಳ. ಕನ್ನಡ ಆಥರ್ ಬುಕ್ ಒಳಗೆ ಬಹಳಷ್ಟು ಪಾಯಿಂಟ್ಸ್ಗಳು ಇಲ್ಲ. ಅಂಥ ಪಾಯಿಂಟ್ಸ್ಗಳನ್ನು ಇಲ್ಲಿ ಕವರ್ ಮಾಡ್ತಿದ್ದೀನಿ, ಕರೆಕ್ಟಾಗಿ ತಿಳ್ಕೊಳ್ರಿ. ನೆಕ್ಸ್ಟ್ GST ಇನ್ಪುಟ್ ಕ್ರೆಡಿಟ್ ಅಂತೇಳಿ ಬರುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಏನಂತಂದ್ರೆ GST ಇನ್ಪುಟ್ ಕ್ರೆಡಿಟ್. GST ಇನ್ಪುಟ್ ಕ್ರೆಡಿಟ್ ಅಂತ ಕರಿತೀವಿ. ಕ್ರೆಡಿಟ್ ಎಂತ ಕ್ರೆಡಿಟ್? GST ಇನ್ಪುಟ್ ಕ್ರೆಡಿಟ್ ಅಂತ ಕರಿತೀವಿ. GST ಇನ್ಪುಟ್ ಕ್ರೆಡಿಟ್ ಅಂತಂದ್ರೆ ಸಿಂಪಲ್ ಇದೆ ರೀ. ಏನಿದೆಯಪ್ಪ GST ಇನ್ಪುಟ್ ಕ್ರೆಡಿಟ್ ಅಂತಂದ್ರೆ ಕ್ರೆಡಿಟ್ ಪದದ ಅರ್ಥ ಏನ್ರೋ? ಹೊಳ್ಳಿ ನಿಮ್ಮ ಅಕೌಂಟಿಗೆ ಏನಂತಂದ್ರೆ ಜಮಾ ಮಾಡೋದು ಕ್ರೆಡಿಟ್ ಅಂತ ಕರೀತಾರೆ. ನಿಮ್ಮ ಅಕೌಂಟಿಂದ ಕಟ್ ಆದ್ರೆ ಡೆಬಿಟ್ ಅಂತ ಕರಿತೀವಿ. ಅಪಿ ಕರೆಕ್ಟಾಗಿ ತಿಳ್ಕೊಳ್ರಿ. ಈಗ ನಾ ಏನು ಮಾಡ್ತಿದ್ದೀನಿ? ಈಗ ಈ ನೋಟ್ಬುಕ್ಗಳನ್ನು ತಯಾರು ಮಾಡತ್ತೀನಿ ಅಂತ ತಿಳ್ಕೊಳ್ರಿ. ಇಂಥ ನೋಟ್ಬುಕ್ಗಳನ್ನು ತಯಾರು ಮಾಡತ್ತೀನಿ ಅಂತ ತಿಳ್ಕೊಳ್ಳಿ. ನನ್ನ ಫ್ಯಾಕ್ಟ್ರಿ ಅದ, ನಾನು ಪ್ರೊಡ್ಯೂಸರ್ ಅದೀನಿ. ನಮ್ಮ ಪ್ರೊಡ್ಯೂಸರ್ ನಾನು ಏನು ಮಾಡ್ತಿದ್ದೀನಿ? ನೋಟ್ಬುಕ್ಗಳನ್ನು ಪ್ರೊಡ್ಯೂಸ್ ಮಾಡತ್ತೀನಿ, ಇದನ್ನು ಪ್ರೊಡಕ್ಷನ್ ಮಾಡ್ತಿದ್ದೀನಿ. ಈ ನೋಟ್ಬುಕ್ ಪ್ರೊಡಕ್ಷನ್ ಮಾಡಬೇಕು ಅಂತಂದ್ರೆ ನಾನು 1 ಲಕ್ಷ ಈ ಪೇಪರ್ ಹಾಳಿ ತಗೋಬೇಕು. ಏನೇನು ನಾನು ಕಚ್ಚಾ ವಸ್ತುಗಳನ್ನು ತಗೊಳ್ಬೇಕಾದ್ರೆ ನಾನು ಕಚ್ಚಾ ವಸ್ತುಗಳನ್ನು ತಗೊಳ್ಳೋ ಟೈಮಲ್ಲಿ ನಾನು 10,000 ನಾನು GST ಕಟ್ಟಿದ್ದೀನಿ ಕಚ್ಚಾ ವಸ್ತುಗಳನ್ನು ತಗೊಳ್ಳುವಾಗ. ಮತ್ತು ಕಚ್ಚಾ ವಸ್ತುವನ್ನು ತಗೊಂಡ ನಂತರ ನಾನು ಅದನ್ನು ಸಿದ್ಧ ವಸ್ತುವನ್ನಾಗಿ ಮಾಡಿದಾಗ ಮತ್ತೆ ಅದರ ಮೇಲೆ ನಾನು 1 ಲಕ್ಷ ನಾನು ಏನು ಮಾಡಿದ್ದೀನಿ? 1 ಲಕ್ಷ ಮತ್ತೆ GST ಅನ್ನು ಕಟ್ಟಿದ್ದೀನಿ. GST ಥೀಮ್ ನಿಮಗೆ ಗೊತ್ತೈತಿ. ಒಂದು ದೇಶ, ಒಂದು ತೆರಿಗೆ, ಒಂದು ಮಾರುಕಟ್ಟೆ. ಒಂದೇ ಪ್ರಾಡಕ್ಟಿಗೆ 1 ಟೈಮ್ ಮಾತ್ರ ಟ್ಯಾಕ್ಸ್ ಆಗಬೇಕು.
ಇಲ್ಲಿ ಏನಂತಂದ್ರೆ 2 ಟೈಮ್ ಏನಂತಂದ್ರೆ ಟ್ಯಾಕ್ಸ್ ಹಾಕತ್ತಾರ ಅಂತಂದ್ರೆ ಇದರ ಅರ್ಥ ಏನಂತಂದ್ರೆ ಒಂದೇ ಸರಕುಗೆ ಏನಂತಂದ್ರೆ 2 ಸಲ ಟ್ಯಾಕ್ಸ್ ಹಾಕಂಗಿಲ್ಲ. ಇದು ನಿಮ್ಗೆ ಗೊತ್ತಿರಬೇಕು. GST ಇನ್ಪುಟ್ ಕ್ರೆಡಿಟ್ ಒಳಗ ಏನಪ್ಪಾ ಅಂತಂದ್ರ ನೀವು ಎಟ್ ಎ ಟೈಮ್ ಮೊದಲು ಏನಂತಂದ್ರ ಕಚ್ಚಾ ವಸ್ತುಗಳ ಮೇಲೆ 10,000 ಕಟ್ಟಿದ್ರಿ, ಆಮೇಲೆ ಅದನ್ನು ಸಿದ್ಧ ವಸ್ತುವನ್ನಾಗಿ ಮಾಡಿ ಮಾರಾಟ ಮಾಡೋ ಟೈಮ್ ಒಳಗ ಮತ್ತೊಂದು 1,00,000 ಏನಂತಂದ್ರೆ ಟ್ಯಾಕ್ಸ್ ಕಟ್ಟಾದ್ರಿ. ಅವಾಗ ಈ 10,000 ಏನು ಟ್ಯಾಕ್ಸ್ ಕಟ್ಟಿದ್ರಲ್ಲ ಅವಾಗ ನೀವು ಏನು ಮಾಡಬೇಕು, GST ಕೌನ್ಸಿಲಿಗೆ ಏನಂತಂದ್ರೆ ನೀವು ಆ 10,000 ಕಟ್ಟಿರುವಂಥ ಬಿಲ್ಸ್ ರಿಸಿಪ್ಟ್ ಏನಿರ್ತಾವಲ್ಲ ಅವುಗಳನ್ನು ಸಂಬಂಧಪಟ್ಟಂಗೆ ವೆಬ್ಸೈಟಿಗೆ ನೀವು ಅಪ್ಲೋಡ್ ಮಾಡಿದ್ರ ನಿಮಗೇನು ಮಾಡ್ತಾರೆ, ಈ ಕಚ್ಚಾ ವಸ್ತುಗಳ ಮೇಲೆ ಏನಂತಂದ್ರೆ ನೀವು ಏನು ಟ್ಯಾಕ್ಸ್ ಕಟ್ಟಿರ್ತಿದ್ರಲ್ಲ 10,000, ಈ 10,000 ರೂಪಾಯಿನ ಏನು ಮಾಡ್ತಾರೆ, ರೀಫಂಡ್ ಮಾಡ್ತಾರೆ. ನಿಮ್ಮ ಅಕೌಂಟಿಗೆ ಏನು ಮಾಡ್ತಾರೆ, 10,000 ರೂಪೀಸ್ ಕ್ರೆಡಿಟ್ ಮಾಡ್ತಾರೆ. ಈ ಕ್ರೆಡಿಟ್ ಮಾಡೋದನ್ನೇ GST ಇನ್ಪುಟ್ ಕ್ರೆಡಿಟ್ ಅಂತ ಕರೀತಾರೆ. ಬಹಳಷ್ಟು ಮಂದಿ GST ಇನ್ಪುಟ್ ಕ್ರೆಡಿಟ್ ಅಂತಂದ್ರ ವಿದೇಶದಿಂದ ಆಮದು ಆಗುವಂತ ಸರಕುಗಳ ಮೇಲೆ ಹಾಕುವಂತ ತೆರಿಗೆಯನ್ನ GST ಇನ್ಪುಟ್ ಕ್ರೆಡಿಟ್ ಅಂತ ಕರೀತಾರೆ ಅಂತ ಹೇಳಿ ಹೇಳ್ಕೊತ ಅಡ್ಡಾಡ್ತಾರೆ. ಅಲ್ಲ, GST ಇನ್ಪುಟ್ ಕ್ರೆಡಿಟ್ ಅಂತಂದ್ರೆ ಕಚ್ಚಾ ವಸ್ತುಗಳ ಮೇಲೆ ಹಾಕಿ ಕಟ್ಟಿರುವಂತ ತೆರಿಗೆ ಮತ್ತು ಸಿದ್ಧ ವಸ್ತುವನ್ನಾಗಿ ಕಟ್ಟಿದ ನಂತರ ಆ ಕಚ್ಚಾ ವಸ್ತುಗಳ ಮೇಲೆ ಏನು ಕಟ್ಟಿರ್ತಿರಲ್ಲ ಆ ಅಮೌಂಟ್ ಏನಿದೆ ಅಲ್ಲ ಟ್ಯಾಕ್ಸ್ ಅಮೌಂಟ್ ನಿಮ್ಮ ಅಕೌಂಟಿಗೆ ಏನಂತಂದ್ರೆ ರಿಫಂಡ್ ಏನು ಮಾಡ್ತಾರಲ್ಲ ಅದೇ GST ಇನ್ಪುಟ್ ಕ್ರೆಡಿಟ್ ಅಂತ ಕರಿತೀವಿ. ಯಾವ ಕ್ರೆಡಿಟ್? GST ಇನ್ಪುಟ್ ಕ್ರೆಡಿಟ್ ಅಂತ ಕರಿತೀವಿ. ಇದಾದ ನಂತರ ಟೈಪ್ಸ್ ಆಫ್ GST ಅಂತೇಳಿ ಬರುತ್ತೆ. GSTಯ ವಿಧಗಳು ಅಂತೇಳಿ ಬರ್ತಾವೆ, ಅದು ತಿಳ್ಕೊಳ್ಬೇಕು ನಿಮಗ. ನೋಡ್ರಿ, ಆಕ್ಚುಲಿ GST ಒಳಗೆ ಎಷ್ಟು ಟೈಪ್ಸ್ ಬರ್ತಾವೆ ನೋಡೋಣ. ಇಲ್ಲಿ ಟೈಪ್ಸ್ ಆಫ್ GST ನೋಡಿದಾಗ GST ಒಳಗೆ ಏನಂತಂದ್ರೆ ಇಂಪಾರ್ಟೆಂಟ್ ಆಗಿರುವಂತ ನೋಡ್ರಿ ಅಪ್ಪ, ಇಲ್ಲಿ GST ಒಳಗಡೆ 4 ವಿಧಗಳು ಬರ್ತಾವೆ. GSTಯ ವಿಧಗಳು ಟೈಪ್ಸ್ ಆಫ್ GST ಅಂತ ಕರಿತೀವಿ. GSTಯ ವಿಧಗಳು ಏನಿದೆ ರೀಪ್ಪ GSTಯ ವಿಧಗಳು ಅಂತೇಳಿ ನೋಡಿದಾಗ GST ವಿಧಗಳಲ್ಲಿ ನೋಡಿದಾಗ ಒಂದೇದು ಯಾವುದಿದೆ ಅಂತಂದ್ರ CGST ಅಂತೇಳಿ ಬರುತ್ತೆ. CGST ಸೆಂಟ್ರಲ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತೀವಿ ಇದಕ್ಕೆ, ಸೆಂಟ್ರಲ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಎರಡನೇದು SGST ಅಂತೇಳಿ ಬರುತ್ತೆ. SGST ಅಂತಂದ್ರ ಸ್ಟೇಟ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ನೆಕ್ಸ್ಟ್ ಥರ್ಡ್ ಒನ್ ಯಾವುದು ಅಂತಂದ್ರ IGST ಅಂತೇಳಿ ಬರುತ್ತೆ. IGST ಅಂತಂದ್ರ ಇಂಟಿಗ್ರೇಟೆಡ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ರೀ. ಮತ್ತು ಇಂಟರ್ನ್ಯಾಷನಲ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂದಿರಿ, ಅಲ್ಲ, ಇಂಟಿಗ್ರೇಟೆಡ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತೀವಿ. ನಾಲ್ಕನೇದು UTGST ಅಂತಂದ್ರ ಯೂನಿಯನ್ ಟೆರಿಟೋರಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತೀವಿ, UTGST. ಸಿಂಪಲ್ ಇದೆ ರೀ. UTGST ಅಂತಂದ್ರ ಒಂದೇದು ನೋಡ್ರಿ CGST ಸೆಂಟ್ರಲ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. SGST ಅಂತಂದ್ರೆ ಸ್ಟೇಟ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ನೆಕ್ಸ್ಟ್ ಇಂಟಿಗ್ರೇಟೆಡ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಮತ್ತು UTGST ಅಂತಂದ್ರೆ ಯೂನಿಯನ್ ಟೆರಿಟರಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತೀವಿ. ಸಿಂಪಲ್ ಇದೆ ರೀ. ನೀವು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ನೋಡ್ರಿ, CGST ಒಳಗೆ ನೋಡ್ರಿ ಕರೆಕ್ಟಾಗಿ. ಈಗ ಒಂದು ರಾಜ್ಯದ ಒಳಗಡೆ ಕೇಂದ್ರ ಸರ್ಕಾರದಿಂದ ವ್ಯವಹರಿಸಲಾಗಿರುವಂಥ ವ್ಯವಹಾರಗಳ ಮೇಲೆ ಕೇಂದ್ರ ಸರ್ಕಾರವೇ ವಿಧಿಸಿ ಸಂಗ್ರಹಿಸುವ ತೆರಿಗೆ CGST. ಎಕ್ಸಾಂಪಲ್ ಮೂಲಕ ತಿಳಿಸ್ಕೊಡ್ತೀನಿ, ತಡ್ಕೊಡ್ರಿ. SGST ಅಂತಂದ್ರೆ ಯಾವುದೇ ಒಂದು ರಾಜ್ಯದ ಒಳಗಡೆ ಸಂಬಂಧಿಸಿದ ರಾಜ್ಯ ಸರ್ಕಾರವೇ ವಿಧಿಸಿ ಸಂಗ್ರಹಿಸುವ ತೆರಿಗೆಯನ್ನ SGST ಅಂತ ಕರೀತಾರೆ, ಸ್ಟೇಟ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರೀತಾರೆ. ನೆಕ್ಸ್ಟ್ IGST ಅಂತಂದ್ರೆ ಯಾವುದೇ ಒಂದು ರಾಜ್ಯದ ಒಳಗಡೆ ಸಂಬಂಧಿಸಿದ ಯಾವುದರಿಂದ ಕೇಂದ್ರ ಸರ್ಕಾರದಿಂದ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ವ್ಯವಹರಿಸಲಾಗಿರುವಂಥ ವ್ಯವಹಾರಗಳ ಮೇಲೆ ಕೇಂದ್ರ ಸರ್ಕಾರ ವಿಧಿಸಿ ಸಂಗ್ರಹಿಸುವ ತೆರಿಗೆಯನ್ನೇ IGST. UTGST ಅಂದ್ರೆ ಒಂದು ಕೇಂದ್ರಾಡಳಿತ ಪ್ರದೇಶದಿಂದ ಮತ್ತೊಂದು ಕೇಂದ್ರಾಡಳಿತ ಪ್ರದೇಶ ಅಥವಾ ಒಂದು ಕೇಂದ್ರಾಡಳಿತ ಪ್ರದೇಶದಿಂದ ಮತ್ತೊಂದು ಕೇಂದ್ರಾಡಳಿತ ಪ್ರದೇಶಕ್ಕೆ ವ್ಯವಹರಿಸಲಾಗಿರುವಂಥ ವ್ಯವಹಾರಗಳ ಮೇಲೆ. ಸಿಂಪಲ್ ಆಗಿ ಈ ಮೊಬೈಲ್ ಮೂಲಕ ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ, ಇಲ್ಲಿ ಕೇಳ್ರಿ. ಈ ಮೊಬೈಲ್ ಐತಿದು, ಯಾವ ಮೊಬೈಲ್ ಇದು? ಆ್ಯಪಲ್ ಮೊಬೈಲ್ ಐತಿದು. ಆ್ಯಪಲ್ ಮೊಬೈಲ್ ಯಾರ್ದೈತಿ ಅಂತಂದ್ರೆ ಡೊನಾಲ್ಡ್ ಟ್ರಂಪ್ ಐತಿದು. ಬಾಡಿಗೆ ತೊಗೊಂಡು ಬಂದಿದ್ದು ನಾನು ನಿಮಗೆ ಎಕ್ಸಾಂಪಲ್ ಕೊಡ್ಬೇಕಂತ. ಓಕೆ, ಡೊನಾಲ್ಡ್ ಟ್ರಂಪ್ ಅವ್ರದ್ದು ಏನಂತಂದ್ರೆ ಮೊಬೈಲ್ ಐತಿದು. ಎಂಥ ಮೊಬೈಲ್ ಐತಿದು? ಆ್ಯಪಲ್ ಮೊಬೈಲ್ ಐತಿದು. ಆ್ಯಪಲ್ ಮೊಬೈಲ್. ಈ ಆ್ಯಪಲ್ ಮೊಬೈಲನ್ನು ನಾನು ಇಲ್ಲೇ ಧಾರವಾಡ ಒಳಗೆ, ನಾನು ಇರೋದು ಧಾರವಾಡ ಒಳಗೆ, ನಾನು ಧಾರವಾಡ ಒಳಗೆ ಏನಂತಂದ್ರೆ ಸಂಗೀತ ಕಡೆ ಹೋಗಿ ತೊಗೊಂಡು ಬಂದ್ರೆ, ಸಂಗೀತ ಸರ್ ಅವ್ರು ಯಾರ್ರಿ ಅಂತ ಕೇಳ್ರಿ. ಮತ್ತು ಸಂಗೀತ ಅಂತಂದ್ರೆ ಸಂಗೀತ ಶೋರೂಮ್ ಐತಿತ್ತಮ್ಮ, ಯಾವ ಹುಡುಗಿ ಹೆಸರಲ್ಲಿ ಇದು. ಸಂಗೀತ ಕಡೆ ನಾನು ತಗೊಳಕ್ಕೆ ಹೋದ್ರೆ
ಇದರ ಮೇಲೆ ಏನು ಹಾಕ್ತಾರೆ ಗೊತ್ತಪ್ಪಿ, CGST 9% ಹಾಕ್ತಾರೆ, ಮತ್ತೇನಂತಂದ್ರೆ SGST 9% ಹಾಕ್ತಾರೆ. ಪ್ರಾಕ್ಟಿಕಲ್ ಆಗಿ ಐಡಿಯಾ ಇರಲಿ. ಈ 9% CGST ಏನಿದೆ ಅಲ್ಲ, ಇದು ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ, ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ. ಇನ್ನ SGST 9% ಇದೆ ಅಲ್ಲ, ಇದು ನಮ್ಮ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ಗೆ ಹೋಗುತ್ತೆ, ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಹೋಗುತ್ತೆ. ಓಕೆ, ಇಲ್ಲೇ ನಾನೇನಂತಂದ್ರೆ ಸಂಗೀತಾ ಶೋರೂಮ್ ಇಂದ ಇಲ್ಲೇ ತಗೊಂಡ್ರ ಇದೇ ಆಪಲ್ ಮೊಬೈಲ್ ಅನ್ನು ನಾನು ಅಮೆಜಾನ್ ಅಥವಾ ಫ್ಲಿಪ್ಕಾರ್ಟ್ ಇಂದ ಎಲ್ಲಿಂದ್ರಿ, ಅಮೆಜಾನ್ ಅಥವಾ ಫ್ಲಿಪ್ಕಾರ್ಟ್ ಇಂದ ತಗೊಳ್ರಿ, ಅಮೆಜಾನ್ ಇಂದ ತಗೊಳ್ರಿ. ಅಮೆಜಾನ್ ಇಂದ ನಾನು ತರಿಸ್ಕೊಂಡಿನಿ ಇದೇ ಆಪಲ್ ಮೊಬೈಲ್ ಅಂತಂದ್ರ ನನ್ನ ಮೇಲೆ ಏನಾಗ್ತಾರೆ ಅವರು IGST 19% ಹಾಕ್ತಾರ, 18% ಹಾಕ್ತಾರೆ. ಓಕೆ, ನಾನು ಕರ್ನಾಟಕ ಒಳಗದೀನಿ, ನಾನು ಕರ್ನಾಟಕ ಒಳಗಾಗಿರುವಂತ 18% ಹಾಕ್ತಾರಲ್ಲ, ಈ 18% ಒಳಗ 9% ಹೋಗುತ್ತೆ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ, ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ. ಇನ್ನು 9% ನೀವು ಎದಕ್ಕೆ ಹೋಗ್ಬೇಕ್ರಿ, ಇದು ಎಲ್ಲಿಂದ ಬಂದೈತಿ ಅಂತಂದ್ರೆ ಇದು ಅಮೆಜಾನ್ ತರಿಸಿನ ಅಂತಂದ್ರೆ UP ಇಂದ ಬಂದೈತಿ, ಇದು ಉತ್ತರ ಪ್ರದೇಶದಿಂದ ಬಂದೈತಿ ಅಂತಂದ್ರೆ 9% ಅಂತೂ ಕೇಂದ್ರ ಸರ್ಕಾರಕ್ಕೆ ಹೋಯ್ತು. ಯಾಕಂದ್ರೆ ಕೇಂದ್ರ ಸರ್ಕಾರ ಕೈಯಾಗ ಎರಡು ಕೈಯಾಗ ಲಡ್ಡು ಅದಾವೆ, ಹೆಂಗಾರ ಮಾಡಿದ್ರೆ ಕೇಂದ್ರ ಸರ್ಕಾರಕ್ಕೆ ಬರಬೇಕು ತೆರಿಗೆ ಪಾಲು. ಈಗ ಉತ್ತರ ಪ್ರದೇಶ ರಾಜ್ಯ ಇದೆ ಅಲ್ಲ, ಉತ್ತರ ಪ್ರದೇಶ ರಾಜ್ಯದಿಂದ ತರಿಸ್ಕೊಂಡಿದೀವಿ ಅಂತಂದ್ರ ಈ ಉತ್ತರ ಪ್ರದೇಶ ರಾಜ್ಯಕ್ಕೆ ಏನು ಸಿಗಂಗಿಲ್ಲ, ಕರ್ನಾಟಕ ರಾಜ್ಯಕ್ಕೆ 9% ಟ್ಯಾಕ್ಸ್ ಸಿಗ್ತದ, ಕರ್ನಾಟಕ ರಾಜ್ಯಕ್ಕೆ ಇನ್ನೂ 9% ಸಿಗ್ತದ. ಯಾಕಂದ್ರೆ GST ಅಲ್ಲಿ ಒಂದು ರೂಲ್ಸ್ ಇದೆ ರೀ, ಅಂತಿಮವಾಗಿ ಸರಕುಗಳನ್ನು ಯಾವ ರಾಜ್ಯದಲ್ಲಿ ಕನ್ಸ್ಯೂಮ್ ಮಾಡ್ತಾರೋ, ಯಾವ ರಾಜ್ಯದಲ್ಲಿ ಬಳಸ್ಕೊಳ್ತಾರೋ ಅಥವಾ ಯಾವ ರಾಜ್ಯದಲ್ಲಿ ಉಪಭೋಗ ಮಾಡ್ತಾರಲ್ಲೋ, ಯಾವ ರಾಜ್ಯದಲ್ಲಿ ಅದನ್ನ ಅಂತಿಮವಾಗಿ ಏನಂತಂದ್ರ ಬಳಸ್ಕೊಳ್ತಾರಲ್ಲ ಆ ರಾಜ್ಯಕ್ಕೆ ಹೋಗ್ಬೇಕು ಅಂತ ಹೇಳಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ. ಸರ್, ಉತ್ಪಾದಕ ರಾಜ್ಯಕ್ಕೆ ಏನು ಸಿಕ್ಕಂಗಾತ್ರಿ, ಇಲ್ಲಿ ಉತ್ಪಾದಕ ರಾಜ್ಯರಾಗಿರುವಂತ UPಗೆ ಫ್ಯಾಕ್ಟ್ರಿ ಇಲ್ಲೇ ಇರೋದ್ರಿಂದ ಇಲ್ಲಿ ಅವ್ರಿಗೆ ಜಾಬ್ ಸಿಗ್ತದಪ್ಪಿ. ಜಾಬ್ ಸಿಗುವಂತ ಜಾಬಿನ ಪ್ರಾಫಿಟ್ ಏನಂತಂದ್ರೆ ಅವ್ರು ತಗೊಂಡ್ರ, ಇಲ್ಲಿ ಜಾಬ್ಗಳು ಸಿಗೋದ್ರಿಂದ ಜಾಬ್ ಪಡೆದುಕೊಳ್ಳುವಂತ ಲಾಭ ಅವ್ರು ಪಡ್ಕೊಂಡ್ರ, ಇಲ್ಲಿ ಏನಂತಂದ್ರ ತೆರಿಗೆ ಪಾಲನ್ನ ಅಂತಿಮವಾಗಿ ಸರಕುಗಳನ್ನ ಯಾವ ರಾಜ್ಯದಲ್ಲಿ ಬಳಸ್ಕೊಳ್ತಾರಲ್ಲ ಆ ರಾಜ್ಯದವ್ರು ಪಡ್ಕೊಳ್ತಾರೆ. ಯಾಕಂದ್ರೆ ಇದನ್ನ ಮಾಡಿರುವಂತ ಉದ್ದೇಶ ಏನಂತಂದ್ರ, ಈಗಾಗಲೇ ನೋಡ್ರಿ ಅಪ್ಪಿ, ಕರೆಕ್ಟ್ ತಿಳ್ಕೊಳ್ಬೇಕು, ಜಾಸ್ತಿ ಪಾಪ್ಯುಲೇಷನ್ ಇರುವಂತ, ಹೆಚ್ಚು ಜನಸಂಖ್ಯೆ ಎನ್ನುವಂತ ಹೊಂದಿರುವಂತ ರಾಜ್ಯಗಳಿಗೆ ಅನುಕೂಲವಾಗಲಿ ಅಂತೇಳಿ ಉದ್ದೇಶದಿಂದ ಮಾಡಿದ್ದಾರೆ. ಓಕೆ, ಈಗ ನಾವು ಕರ್ನಾಟಕದವ್ರು ನಾವು ಕಾಫಿನ ಎಲ್ಲಿಂದ ಅಂತಂದ್ರ ಅಸ್ಸಾಮಿಂದ ತರಿಸ್ಕೊಂಡಿದೀವಿ ಅಂತ ತಿಳ್ಕೊಳ್ರಿ, ಚಾನ ಅಸ್ಸಾಂನಿಂದ ತರಿಸ್ಕೊಂಡಿವಿ ಅಂತ ತಿಳ್ಕೊಳ್ರಿ. ಅವಾಗ ನಾವೇನಂತಂದ್ರ ಅರ್ಧ ನಮಗೆ ಸಿಗ್ತದ. ನಮ್ಮಲ್ಲಿ ಬೆಳೆದಿರುವಂತ ಕಾಫಿನ ನಾವೇನಂತಂದ್ರ ತಮಿಳ್ನಾಡಿಗೆ ಮಾರಿದ್ರ ಆ ರಾಜ್ಯಕ್ಕೆ ಹೋಗ್ತದ. ಇನ್ನು UT GST ಅಂತಂದ್ರೆ ಏನು, ಇದೇ ಮೊಬೈಲ್ ಅನ್ನ ನಾನು ಏನಂತಂದ್ರೆ ಅಮೆಜಾನ್ ಇಂದ ತರಿಸ್ಕೊಂಡೆ, ಈ ಮೊಬೈಲ್ ದೆಹಲಿಯಿಂದ ಬಂದ್ರ ಅರ್ಧದಷ್ಟೇ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಹೋಗ್ತದ, ಇನ್ನು ಅರ್ಧದಷ್ಟೇ ಅದಕ್ಕೆ ಹೋಗ್ತದ, ಕರ್ನಾಟಕ ಸಿಗ್ತದ. ಒಂದು ಕೇಂದ್ರಾಡಳಿತ ಪ್ರದೇಶದಿಂದ ಮತ್ತೊಂದು ನೋಡ್ರಿ, ಈ ಒಂದು ಸರಕನ್ನು ನಾನು ಇದೇ ಮೊಬೈಲ್ ಅನ್ನ ನಾನು ಎಲ್ಲಿ ತರಿಸ್ಕೊಂಡಿವಿ, ಈ ಮೊಬೈಲ್ ಅನ್ನ ನಾವು ಏನಂತಂದ್ರ ನೋಡ್ರಿ, ಕರೆಕ್ಟ್ ನೋಡ್ರಿ, ಈ ಮೊಬೈಲ್ ಅನ್ನ ದೆಹಲಿಯಲ್ಲಿ ಉತ್ಪಾದನೆ ಆಗತ್ತದ. ದೆಹಲಿಯಿಂದ ಎಲ್ಲಿಗಪ್ಪ ಅಂತಂದ್ರ ಎಲ್ಲಿಗೆ ಹೋಗತ್ತೈತಿ, ಇದು ಲಕ್ಷದ್ವೀಪಕ್ಕೆ ಮಾರತ್ತೀವಿ ಅಂತ ತಿಳ್ಕೊಡ್ರಿ, ಲಕ್ಷದ್ವೀಪಕ್ಕೆ ಮಾರತ್ತೀವಿ ಅಂತ ತಿಳ್ಕೊ. ಅದರ ಮೇಲೆ ಏನಂತಂದ್ರ UT GST ಹಾಕ್ತಾರೆ, UT GST ಹಾಕ್ತಾರೆ. UT GST ಎಷ್ಟು ಅಂತ ಕೇಳಿದ್ರ UT GST ಹಾಕ್ತಾರೆ ಸ್ನೇಹಿತರೆ, 18% ಹಾಕ್ತಾರೆ, 18% ಹಾಕ್ತಾರ. ನೋಡ್ರಿ, ಸಿಂಪಲ್ ಇದೆ. ಯಾವುದೇ ಒಂದು ರಾಜ್ಯದ ಒಳಗಡೆ ನೋಡ್ರಿ ಕೇಂದ್ರ ಸರ್ಕಾರದಿಂದ ವಿಧಿಸಿ ವ್ಯವಹರಿಸಲ್ಪಡುವಂತ ತೆರಿಗೆ ಇದ್ರ ಅದನ್ನ ಏನಂತ ಕರೀತಾರೆ, CGST. ಅದೇ ರಾಜ್ಯ ಸರ್ಕಾರ ವಿಧಿಸಿ ಸಂಗ್ರಹಿಸಲ್ಪಡುವಂತಿದ್ರೆ SGST. ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ವ್ಯವಹರಿಸಿದ್ರೆ ಇಂಟಿಗ್ರೇಟೆಡ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಓಕೆ, ಇದನ್ನ ಏನಂತಂದ್ರೆ ಅಂತರ್ಗತ ಸರಕು ಮತ್ತು ಸೇವಾ ತೆರಿಗೆ ಅಂತ ಕರಿತೀವಿ ಕನ್ನಡ ಒಳಗ. ಈ IGST ಬಗ್ಗೆ ತಿಳಿಸುವ ಸಂವಿಧಾನ ವಿಧಿ 269 ಸಬ್ ಆರ್ಟಿಕಲ್ A, 269 ಉಪವಿಧಿ A, 279 ಸಬ್ ಆರ್ಟಿಕಲ್ A ಅಂದ್ರೆ GST ಕೌನ್ಸಿಲ್ ಬರುತ್ತೆ, ಮುಂದೆ ಹೇಳ್ತೀನಿ ನಾನು ನಿಮ್ಗೆ. ಓಕೆನಾ, ಇದು ನಿಮಗೆ ಗೊತ್ತಿರಲಿ. ಓಕೆ, ಇದು ಟೈಪ್ಸ್ ಆಫ್ GST. ಇನ್ನು GST ಮುಗ್ದಿಲ್ಲ, ವಿಡಿಯೋ ಬಹಳ ಲೆಂದಿ ಆಗ್ತದ. ಇದು GST ಪಾರ್ಟ್ 1 ಅಂತೇಳಿ ಮಾಡ್ತೀನಿ ನಾನು, GST ಪಾರ್ಟ್ 1 ಅಂತೇಳಿ ಮಾಡ್ತೀನಿ. ಇನ್ನು GST ಪಾರ್ಟ್ 2 ಅಂತೇಳಿ ನಾಳೆ ಸಾಯಂಕಾಲ 6 ಗಂಟೆಗೆ ಸರಿಯಾದ ನಿಮಗೆ ಕ್ಲಾಸ್ ಇರುತ್ತೆ. ಇವತ್ತಿನ ಈ ಮಾಡಿದ ವಿಡಿಯೋ ನಿಮಗೆ ಸಾಯಂಕಾಲ ಈಗ ಏನಂತಂದ್ರೆ 6 ಗಂಟೆಗೆ ಸ್ಟಾರ್ಟ್ ಆಗಿದೆ ಅಲ್ಲ, ಸೊ ನಾಳೆ ಸಾಯಂಕಾಲ ಸರಿಯಾದ ಸಮಯಕ್ಕೆ ಮುಂದುವರೆದ ಭಾಗ ನಾನು ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ಓಕೆ, ದಯವಿಟ್ಟು ಇದನ್ನ ಇಲ್ಲಿವರೆಗೆ ಶಾಂತತೆಯಿಂದ ಕೇಳಿದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು.
ಯಾರು ಜಾಯಿನ್ ಆಗಿರಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಬೇಕು. ಧನ್ಯವಾದಗಳು.